ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु धीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिः प्रीणये पूर्णबोधं तपो विद्या विरक्त्यादि सद्गुणौगाकरानहं वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादिकद्योतभास्करं विद्यामान्यगुरुं वन्दे विद्याविद्योतभास्वरं तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनम् ब्रह्मरुद्रादिवन्द्यं त्वां भजे वेङ्कटनायकं निवारयस्वानिष्टानि साधयेष्टानि माधव। श्रीगुरुभ्यो नमः। हरिः ओं हरिः ओं हरिः ओं। ಮಲಗಿದ ಶ್ರೀನಿವಾಸನನ್ನು ಬಕುಳಾದೇವಿ ಬಂದು ಉತ್ತಿಷ್ಟೋತ್ತಿಷ್ಟ ಗೋವಿಂದ ಕಿಂಶೇಷೇ ಪುರುಷೋತ್ತಮ, ಯಾಕೆ ಮಲಗಿದ್ಯಪ್ಪ, ಏಳು ಅಂತ 6 ವಿಧವಾದಂಥ ಅನ್ನಗಳನ್ನು ಮಾಡ್ಕೊಂಡು ಬಂದಿದ್ದೀನಿ, ಊಟ ಮಾಡಬಾ ಅಂತ ಎಬ್ಬಿಸ್ತಾ ಇದ್ದಾನೆ. ಬಕುಳಾದೇವಿ ಎಬ್ಬಿಸ್ತಿದ್ದಾನೆ. ಭಗವಂತನಿಗೆ ಕೇಳಿದ್ರು, ಏನು ಏನಾದರೂ ನೋಡಬಾರ್ದನ್ನು ನೋಡಿದೆ, ಏನು ಕತೆ, ಪಿಶಾಚಿನೋ ಭೂತನೋ ಏನಾದರೂ ನೋಡಿ ಏನಾದರೂ ಗಾಬರಿ ಆಯಿತಾ ಅಂದರೆ, ನನ್ನ ನಾಮಸ್ಮರಣೆ ಮಾಡಿದವರಿಗೆ ಆ ಗಾಬರಿ ಇಲ್ಲ, ನನಗ್ಯಾಕಿರ್ತದೆ ಅಂತ. ಮನ್ನಾಮ ಸ್ಮರಣಾದೇತೆ ವಿದ್ರವಂತಿ ದಿಶೋದಶ ಅಂತ ಅದರಲ್ಲಿ ನನಗೆಲ್ಲಿಂದ ಬರ್ತದೆ ಇಂಥ ಗಾಬರಿ ಎಲ್ಲ, ಆಗೋದಿಲ್ಲ ಅಂತಂದ ಪರಮಾತ್ಮ. ಮತ್ತೇನು ಅಂದರೆ, ಮಯಾ ದೃಷ್ಟಾ ವರಾ ಕನ್ಯಾ ನಾಮ್ನಾ ಪದ್ಮಾವತಿ ಶುಭ ತಾಂ ದೃಷ್ಟ್ವಾ ಮೇ ಮನೋಭ್ರಾಂತಂ ಕಾಮಮೋಹ ವಶಂಗತಂ. ಪದ್ಮಾವತಿ ದೇವಿಯನ್ನು ನೋಡಿದ್ದೀನಿ, ಆ ಪದ್ಮಾವತಿಯನ್ನು ನೋಡಿದ ಮೇಲೆ ಮತ್ತಿನ್ನೇನು ನೋಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ನನಗೆ ಅಂತಾನೆ ಶ್ರೀನಿವಾಸ. ಯಾಕೆ ಅಂದರೆ, ಹೇಗಿದ್ದಾಳೆ ಅವಳು, ಸುರೂಪಾಂ ಸುಂದರೀಂ ಸುಭ್ರೂಂ ನೀಲಾಲಕ ವಿರಾಜಿತಾಂ ಪೂರ್ಣೇಂದು ವದನಾಂ ಶ್ಯಾಮಾಂ ನೀಲಮಾಣಿಕ್ಯ ವಿಗ್ರಹಾಂ. ಅವಳ ಬಗ್ಗೆನೇ ಒಂದಷ್ಟು ವರ್ಣನೆ. ಒಳ್ಳೆ ಸುಂದರವಾದಂಥ ರೂಪ ಅಂತೆ, ಹುಬ್ಬು ಬಹಳ ಚೆನ್ನಾಗಿದೆ, ಒಳ್ಳೆ ಚಂದ್ರನಂತೆ ಕಂಗೊಳಿಸ್ತಾಳಂತೆ, ಲಕ್ಷ್ಮೀದೇವಿಯಂತೆ ಇದ್ದಾಳೆ. ಅವಳನ್ನು ಕನ್ಯಾಂ ಘಟಯಾಶು ವರಾನನೆ, ನನಗೂ ಅವಳಿಗೂ ಘಟನೆ ಮಾಡು ಅಂತ. ಘಟನೆ ಮಾಡು ಅಂದರೆ ಮದುವೆ ಮಾಡಿಸು ಅಂತ. ಎಷ್ಟು ಜನ್ಮದ ಪುಣ್ಯ ಇದ್ದರೆ ಇಂಥ ಹುಡುಗಿ ಸಿಗ್ತಾಳೆ. ಜನ್ಮ ಜನ್ಮಾರ್ಜಿತೇನೈವ ಪುಣ್ಯೇನೈಷಾಹಿ ಲಭ್ಯತೆ ಮತ್ಪುಣ್ಯಂ ಪಕ್ವತಾಂ ಪ್ರಾಪ್ತಂ. ನಿಜವಾಗ್ಲೂ ನನ್ನ ಪುಣ್ಯ ಬಹಳ ದೊಡ್ಡದಿದೆ ಅಂತ ಅನ್ನಿಸ್ತದೆ, ಅದಕ್ಕೆ ಇಂಥ ಹುಡುಗಿ ದರ್ಶನ ಆಗಿದೆ ನನಗೆ. ಜೀವನೇನ ಕಿಮೇತೇನ ಕಾರ್ಯಹೀನೇನ ಮೇ ಸಖಿ. ಇವಳಿಲ್ಲ ಅಂದರೆ ಇನ್ನು ಬದುಕಿ ಆದರೂ ಏನು ಪ್ರಯೋಜನ ಅಂತಲೂ ಅನಿಸ್ಬಿಟ್ಟಿದೆ ನನಗೆ. ತಾಂಬಿನಾ ನಹಿ ಜೀವಾಮಿ, ಅವಳಿಲ್ಲದೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಮಜ್ಜೀವನಂ ವೃಥಾ ಮಾತಃ ಜಾತಂ ವೈ ವೆಂಕಟಾಚಲೆ. ಈ ವೆಂಕಟಾಚಲದಲ್ಲಿ ನನ್ನ ಜೀವನ ವ್ಯರ್ಥ ಆಗಬಾರ್ದು ಅಂತಾದರೆ ಅದಕ್ಕೆ ಏನಾದರೂ ಮಾಡಿ ಅವಳಿಗೂ ನನಗೂ ಘಟನೆ ಮಾಡಿಸುವಂತೆ. ಅದಕ್ಕೆ ಕೇಳಿದ ಕೂಡಲೇ ಅವಳು ಹೇಳ್ತಾಳೆ, ಕಿಮುಕ್ತೇನ ವಿಶೇಷೇಣ, ಭಾಳ ಹೇಳ್ದ, ಬಹಳ ಸುಂದರವಾದಂಥ ಹುಡುಗಿ ಅಂತೆಲ್ಲ ಬಹಳ ಹೇಳ್ದ. ಆಗ ಅವಳು ಕೇಳ್ತಾ ಇದ್ದಾಳೆ,
ನಿಮ್ಮಿಬ್ಬರ ಮದುವೆಯನ್ನು ನಾನು ಮಾಡಿಸ್ತೀನಂತೆ, ನಿಮ್ಮಿಬ್ಬರಿಗೂ ಕೂಡ ಘಟನೆಯನ್ನು ನಾನು ಮಾಡಿಸ್ತೀನಿ, ನೀನೇನು ಅದಕ್ಕೆ ಭಯಪಡಬೇಡ, ಅವಳ ಬಗ್ಗೆ ನನಗೆಲ್ಲ ತಿಳಿಸು ಅಂತ ಭಗವಂತ ಶ್ರೀನಿವಾಸ ಹೇಳ್ತಾನೆ. ಹಾಗೆ ಇಷ್ಟು ಹೇಳಿದ ಕೂಡಲೇ ಶ್ರೀನಿವಾಸ ಹೇಳ್ತಾನೆ, ಹೌದು ನೀನು ಮಾಡ್ತೀಯ ಅಂತಂದರೆ ನಿಜವಾದ ಬಂಧು ನೀನೇ ನನಗೆ ಅಂತಂದ. ನೀನೇ ನನ್ನ ಬಂಧು. ಯಾಕೆ ಅಂತಂದರೆ ಯಾರನ್ನ ಬಂಧು ಅಂತ ಕರಿಬೇಕು, ಬಂಧುಗಳು ಅಂತ ಹೇಳ್ತೇವೆ. ಬಂಧುಗಳು ಅಂತ ಯಾರ್ಯಾರನ್ನೂ ಹೇಳೋದಲ್ಲ. ಯಾರನ್ನು ಕರಿಬೇಕು ಅಂದರೆ ಉತ್ಸವೇ ವ್ಯಸನೇ ಚೈವ ದುರ್ಭಿಕ್ಷೆ ಶತ್ರು ಸಂಕಟೆ ರಾಜದ್ವಾರೆ ಸ್ಮಶಾನೇ ಚ ಯಸ್ತಿಷ್ಠತಿ ಸ ಬಾಂಧವಃ. ಬಂಧು ಅಂತಂದರೆ ಉತ್ಸವೇ ವ್ಯಸನೇ ಚೈವ, ಉತ್ಸವ ಏನಾದರೂ ಮನೆಯಲ್ಲಿ ಉಪನಯನ ಮದುವೆ ಅಂತ ಏನಾದರೂ ನಡೀತಿರ್ತದೆ. ಅಂಥ ಸಂದರ್ಭದಲ್ಲಿ ಯಾವತ್ತು ಮುಹೂರ್ತ ಅಂತ ಕೇಳಿ ಮುಹೂರ್ತಕ್ಕೆ ಬಂದು ಅಕ್ಷತೆ ಕಾಳು ಹಾಕಿ ಊಟ ಮಾಡ್ಕೊಂಡು ಹೋದರು ಅಂದರೆ ಅವರು ಬಂಧುಗಳು ಅಂತ ಕರೆಯೋದಿಲ್ಲ. ಮತ್ತು ಯಾರನ್ನು ಕರೀತಾರೆ ಅಂದರೆ ಉತ್ಸವದಲ್ಲಿ 4 ದಿವಸ ಮೊದಲೇ ಬಂದು ಮನೆಯಲ್ಲಿ ನಿಂತು ಓಡಾಡಿ ಎಲ್ಲ ಕೆಲಸಗಳು ಏನಾಗಬೇಕು ಮಾಡಬೇಕು ಅಂತ ನೋಡಿಕೊಂಡು ಮಾಡುವವರು ಇರ್ತಾರಲ್ಲ. ಮತ್ತು ನಮ್ಮ ದುಃಖದ ಸಂದರ್ಭದಲ್ಲಿ ವ್ಯಸನೇ ಚೈವ, ನಮಗೇನಾದರೂ ದುಃಖ ಬಂದಿದೆ ಅಂತಾದರೆ ಆ ದುಃಖದ ಕಾಲದಲ್ಲೂ ಕೂಡ ನಮ್ಮ ಜೊತೆಗಿದ್ದು ಧೈರ್ಯವನ್ನು ಹೇಳುವವರಿದ್ದಾರಲ್ಲ ಅವರು. ದುರ್ಭಿಕ್ಷೆ ಶತ್ರು ಸಂಕಟೆ, ದುರ್ಭಿಕ್ಷೆ ಏನಾದರೂ ಕೂಡ ನಮಗೆ ಏನು ಸಿಗ್ತಾ ಇಲ್ಲ, ತುಂಬ ಬಡತನ ಬಂದು ಹೋಗಿದೆ, ಆವಾಗ ನಮ್ಮ ಜೊತೆಗಿದ್ದರೆ, ಶತ್ರುಗಳು ಬಂದು ನಮ್ಮನ್ನು ತೊಂದರೆ ಕೊಡ್ತಿರುವಾಗ ಆಗಲೂ ಕೂಡ ನಮ್ಮ ಜೊತೆಗಿದ್ದರು ಅಂತ ಆದರೆ, ರಾಜದ್ವಾರೆ ಯಾರಾದರೂ ಒಬ್ಬ ರಾಜನ ಮನೆಗೆ ಹೋಗಿರ್ತೀವಿ, ಏನೋ ನಮ್ಮ ಕೆಲಸ ಆಗಬೇಕು, ಆಗ ಒಬ್ಬರೇ ಹೋದ್ರೆ ಆಗೋದಿಲ್ಲ, 10 ಮಂದಿ ಹೋಗಬೇಕು ಜೊತೆಗೆ, ಹೋದರೆ ಆಗ್ತದಂತೆ. ಹಾಗೆ ಅಂಥ ಒಂದು ಜೊತೆಗೆ ಇನ್ನೊಂದು ಸ್ಮಶಾನೇಚ, ನಾವು ಹೋದಾಗ ನಮ್ಮ ಹಿಂದೆ ಇರಬೇಕು ಜೊತೆಗೆ ಕೊನೆಗೆ ಹೋಗೋ ಕಾಲದಲ್ಲಿ. ಅಂಥವರನ್ನು ಎಸ್ತಿಷ್ಠತಿ ಸಬಾಂಧವ, ಅವನ್ನ ಬಂಧು ಅಂತ ಕರೀತಾರಂತೆ. ಆದ್ದರಿಂದ ನೀನು ನನ್ನ ಜೊತೆಗೆ ನಿಲ್ತೇನೆ ಅಂತ ಹೇಳಿದ್ದಿಲ್ಲ, ನಿಜವಾದ ಬಂಧು ನೀನು ಅಂತಂದ. ಇಷ್ಟು ಹೇಳಿದ ಕೂಡಲೇ ಆಗ ಬಕುಳಾದೇವಿ ಕೇಳ್ತಾಳೆ, ಕುತ್ರಾಸ್ತೆ ಜಗದಾಧಾರ ತ್ವಯಾ ಯಾತ್ರ ನಿರೀಕ್ಷಿತ ತನ್ಮಾರ್ಗಂ ವದ ಗೋವಿಂದ ಗಚ್ಚಾಮಿ ಕರುಣಾನಿದೆ. ಅವಳು ಕೇಳಿದ್ಲು, ಎಲ್ಲಿ ಕುತ್ರಾಸ್ತೆ ಜಗದಾಧಾರ ತ್ವಯಾ ಯಾತ್ರ ನಿರೀಕ್ಷಿತ, ಅವಳನ್ನು ಎಲ್ಲಿ ನೋಡಿದಿ ನೀನು, ಏನು ಕತೆ, ಅವಳು ಗುಟ್ಟೇನು, ಕಾಸಾಪೂರ್ವಂ ಕಿಮರ್ಥಂಚ ಕನ್ಯಕಾ ಜನಿತಾ ಭುವಿ, ಅವಳು ಯಾರು, ಯಾಕೆ ಈ ಭೂಮಿಯಲ್ಲಿ ಹುಟ್ಟಿದ್ದಾಳೆ, ತದ್ವೃತ್ತಂ ಅಖಿಲಂ ಬ್ರೂಹಿ, ಅವಳ ಬಗ್ಗೆ ಎಲ್ಲ ಸ್ವಲ್ಪ ಹೇಳು. ಬರೀ ನೋಡಿದ್ದೀನಿ ಹುಡುಗಿನ ನೋಡಿದ್ದೀನಿ ಅಂದರೆ ಹೆಂಗೆ ಗೊತ್ತಾಗ್ತದೆ. ಅವ್ರ ಅಡ್ರೆಸ್ ಹೇಳಿದೆ ಅಂತಾದರೆ ಹೋಗಿ ಅವ್ರ ಅಪ್ಪನ ಮನೆಗೆ ಹೋಗಿ ಮಾತನಾಡಿ ನಿನಗಾಗುತ್ತೋ ಇಲ್ಲೋ ಅಂತೆಲ್ಲ ಕೇಳಿ ಬರ್ತೀನಿ ನಾನು ಅಂತಂದು. ಅಂದ ಕೂಡಲೇ ಶ್ರೀನಿವಾಸ ಹೇಳಿದ, ಅಯ್ಯೋ ಹುಡುಗಿ ಬಗ್ಗೆ ಕೇಳ್ತಿದ್ದೀಯಲ್ಲ, ನಾನು ಎಲ್ಲ ವಿಚಾರಿಸ್ಬಿಟ್ಟಿನಾಗಲೇ ಅಂತಂದು. ಏನು ವಿಚಾರಿಸಿದ್ದೆ, ಬರೀ ಈ ಜನ್ಮ ಅಲ್ಲ ಹಿಂದಿನ ಜನ್ಮದಿಂದಲೂ ಅವಳು ವೃತ್ತಾಂತ ಎಲ್ಲ ತೆಗೆದುಬಿಟ್ಟಿದ್ದೀನಿ ಅಂತಂದು. ಅವಳ ಕಥೆ ಎಲ್ಲ ಗೊತ್ತು ನನಗೆ ಅಂತ. ಏನಾಗಿತ್ತು, ಶೃಣುಬಾಲೆ ಪುರಾವೃತ್ತಂ ಪದ್ಮಾವತ್ಯ ಜನೇ ಶುಭಂ. ಈ ಪದ್ಮಾವತಿ ದೇವಿ ಏನಿದ್ದಾಳೆ ಇವಳೇನೆ ತ್ರೇತಾಯಾಂ ರಾಮರೂಪೇಣ, ನಾನು ಯಾವಾಗ ತ್ರೇತಾಯುಗದಲ್ಲಿ ರಾಮನಾಗಿ ಅವತಾರ ಮಾಡಿದ್ನೆಲ್ಲ, ಆ ರಾಮಾವತಾರದಲ್ಲಿ ನಾನು ನಮ್ಮ ಕೈಕೇಯಿ ಇದ್ಲು ನಮ್ಮಮ್ಮ, ಆ ಕೈಕೇಯಿ ಮಾತನ್ನು ಕೇಳಿ ನಾನು ಇದಕ್ಕೆ ಹೋದೆ, ಕಾಡಿಗೆ ಹೋಗಿಬಿಟ್ಟೆ, ದಂಡಕಾರಣ್ಯಕ್ಕೆ ಹೋದೆ. ದಂಡಕಾರಣ್ಯಮಾಗತಃ ಲಕ್ಷ್ಮಣೇನ ಸಹ ಭ್ರಾತ್ರ ಸೀತೆಯ ಭಾರ್ಯೆಯ ಶುಭೆ. ಲಕ್ಷ್ಮಣ ಸೀತೆ ಎಲ್ಲ ಸೇರಿಕೊಂಡೇ ಹೊರಟ್ವಿ ನಾವು. ಆಗ ಏನಾಯಿತು, ತದಾತು ರಾವಣೋ ನಾಮ ರಾಕ್ಷಸೋ ಲೋಕಕಂಟಕಃ. ಆಗೊಬ್ಬ ರಾಕ್ಷಸ ಇದ್ದ, ರಾವಣ ಅಂತ ಹೆಸರ ಒಂದು. ಆ ರಾವಣ ಬಂದು ಲೋಕಭರ್ತು ಸತೀಂ ಹೃತ್ವ ಲಂಕಾಂ ಗಂತುಂ ಅವರ್ತತ.
ಆಗೇನಾಯಿತು, ನನ್ನ ಹೆಂಡತಿ ಸೀತೆಯನ್ನು ಅಪಹರಣ ಮಾಡಲಿಕ್ಕೆ ಅಂತ ಬಂದಿದ್ದವು. ಅವನು ಅಪಹರಣ ಮಾಡಲಿಕ್ಕೆ ಅಂತ ಬಂದಾಗ ಆಗಲೇ ಏನಾಗಿತ್ತು ಅಂತಂದರೆ, ಆಗ ಈ ಅಗ್ನಿ ಇದ್ದಾನಲ್ಲ, ಅಗ್ನಿ ನನಗೊಂದು ಸಹಾಯ ಮಾಡಿದ್ದ. ಅಗ್ನಿ ಬಹಳ ಉಪಕಾರ ಮಾಡಿದವಾಗ. ಏನು ಮಾಡಿದ್ದ ಅಂತಂದರೆ, ಆ ಕಾಲದಲ್ಲಿ ಈ ಅಗ್ನಿ ನನ್ನ ಹೆಂಡತಿ ಸೀತೆಯನ್ನು ಪಾತಾಳ ಲೋಕದಲ್ಲಿ ಅವನೊಂದು ಆರಾಧನೆ ಮಾಡ್ತಾ ಇದ್ದ. ಆ ಆರಾಧನೆ ಮಾಡುವಾಗ ಅಲ್ಲಿ ಸೀತೆ ಇರಬೇಕು ಅಂತ, ಸೀತೆಯನ್ನು ಪೂಜೆ ಮಾಡಬೇಕು ಅಂತ ಸೀತೆಯನ್ನು ಕರ್ಕೊಂಡು ಹೋಗಿಬಿಟ್ಟಿದ್ದಂತೆ ಪಾತಾಳಕ್ಕೆ. ಆದರೆ ಇಲ್ಲಿ ಬಂದಾಗ ಮತ್ತು ರಾವಣ ನೋಡ್ತಾನಲ್ಲ, ಒಬ್ರು ಇರಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡಿದ್ದಂತೆ ಅಗ್ನಿ, ಸೀತಾದೇವಿ ಇದ್ದಾಳಲ್ಲ, ಆ ಸೀತಾದೇವಿಯಂತೆ ಇರುವಂಥ ಒಂದು ಪ್ರತಿಕೃತಿ ಅಂದರೆ ಗೊಂಬೆ ತಯಾರು ಮಾಡಿದ್ದಂತೆ. ಆ ಗೊಂಬೆ ಒಳಗೆ ವೇದವತಿ ಇಂತೊಬ್ಬಳು, ಅವಳು ಲಕ್ಷ್ಮೀದೇವಿನೇ, ವೇದವತಿ ಅಂತ ಅವಳ ಒಂದು ಅಂಶವನ್ನು ಅದರಲ್ಲಿ ಇಟ್ಟಿದ್ರಂತೆ. ವೇದವತಿ ಒಂದು ಅಂಶ, ಜೊತೆಗೆ ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ, ಅದರ ಜೊತೆಗೆ ಸೀತೆಯದ್ದು ಕೂಡ ಒಂದು ಅಂಶ ಇತ್ತಂತೆ. ಸೀತೆಯದ್ದು, ವೇದವತಿ ಹೆಚ್ಚಿಗಿದ್ಲು, ಸೀತೆಯದ್ದು ಒಂದು ಅಂಶ. ಯಾಕೆ ಅಂದರೆ, ಸೀತೆ ಅಲ್ಲಿ ಅಶೋಕವನದಲ್ಲಿದ್ದಾಗ ರಾಮ ಮತ್ತು ಸೀತೆ ಏಕಾಂತದಲ್ಲಿದ್ದಾಗ ಏನೇನು ಘಟನೆ ನಡೆಯಿತು ಅನ್ನೋದನ್ನು ಹನುಮಂತ ಹೋದಾಗ ಹೇಳ್ತಾಳೆ. ಅದಕ್ಕೋಸ್ಕರ ಸೀತೆಯದ್ದು ಒಂದು ಅಂಶ ಇರಬೇಕು, ಅದಕ್ಕೋಸ್ಕರ ಸೀತೆ ಇದ್ದಂತೆ. ಆದರೆ ಆ ಗೊಂಬೆಗೊಂದು ಸ್ವಲ್ಪ ಧೈರ್ಯದಿಂದ ಓಡಾಡಬೇಕಲ್ವಾ, ಅದಕ್ಕೆ ಒಳಗಡೆ ಇಂದ್ರನೂ ಪ್ರವೇಶ ಮಾಡಿದ್ದಂತೆ, ಇಂದ್ರನೂ ಇದ್ದ. ಹೀಗೆ 3 ಜನರಿಂದ ಮುಪ್ಪುರಿಗೊಂಡಂಥ ಒಂದು ರೂಪ, ಒಂದು ಸೀತೆಯ ಗೊಂಬೆ ಅದು. ಆ ಸೀತೆಯ ಗೊಂಬೆಗೆ ಜೀವ ತುಂಬಿದ್ರು. ಅಂಥ ಸೀತೆಯನ್ನು ಈ ರಾವಣ ಏನು ಮಾಡಿದಂತೆ, ನಿಜವಾದ ಸೀತೆಯನ್ನು ಅಪಹರಣ ಮಾಡಲಿಕ್ಕೆ ಅಂತ ಬಂದಾಗ ಅದಕ್ಕೆ ಇವನು ಹೇಳಿದಂತೆ ತನ್ನ ಅಗ್ನಿ, ಈ ಅಗ್ನಿಯಲ್ಲಿ ಅಂದರೆ ಈ ರಾವಣ ಏನಿದ್ದಾನಲ್ವ, ರಾವಣನಿಗೆ ದಿಗಭಿಮಾನಿ ದೇವತೆಗಳು ಅಂತಿದ್ದಾರೆ. ಈ ದಿಗಭಿಮಾನಿ ದೇವತೆಗಳಿದ್ದಾರಲ್ಲ, ಒಟ್ಟು 8 ದಿಕ್ಕು ಅಂತಾದರೆ, ಈ ಪೂರ್ವ ದಿಕ್ಕಿಗೆ ಇಂದ್ರ ಅಭಿಮಾನಿ, ಇನ್ನು ಉತ್ತರ ದಿಕ್ಕಿಗೆ ಕುಬೇರ, ದಕ್ಷಿಣಕ್ಕೆ ಯಮ, ಪಶ್ಚಿಮಕ್ಕೆ ವರುಣ. ಈ 4 ಜನ ಅಭಿಮಾನಿಗಳು. ಇವ್ರನ್ನ ಕಂಡ್ರೆ ಆಗೋದಿಲ್ಲಂತೆ ಅವನಿಗೆ. ಇನ್ನು 4 ಜನ ಇದ್ದರು, ಈ ವಿದಿಕ್ಕು ಅಂತ ಹೇಳ್ತಾರಲ್ಲ, ವಿದಿಕ್ಕು, ಆಗ್ನೇಯ, ನೈಋತ್ಯ, ಈಶಾನ್ಯ, ಇವುಗಳೆಲ್ಲ ಏನಿದ್ದಾವೆ, ಈ ದಿಕ್ಕಿನಲ್ಲಿರುವಂಥವರೆಲ್ಲರೂ ಕೂಡ ಬಹಳ ಬೇಕಾದವರಂತೆ. ಆಗ್ನೇಯ ಅಂದರೆ ಆಗ್ನೇಯ ದಿಕ್ಕಿಗೆ ಅಭಿಮಾನಿ ಅಗ್ನಿ ಅಂತ ಅರ್ಥ. ಆಮೇಲೆ ನೈಋತ್ಯಕ್ಕೆ ನಿರ್ವೃತಿ ಅಂತ, ಅವನೂ ಬೇಕಾದವನೇ. ಆಮೇಲೆ ವಾಯವ್ಯ ದಿಕ್ಕಿಗೆ ಪ್ರವಾಹವಾಯು ಅಂತ ಒಬ್ಬ ಇದ್ದಾನೆ ಮರುದೇವತೆಗಳಲ್ಲಿ, ಅವನು ಕೂಡ ಬೇಕಾದವನೇ. ಈಶಾನ್ಯ ಅಂದರೆ ಈಶ, ರುದ್ರದೇವರ ಮೇಲೆ ಬಹಳ ಭಕ್ತಿ ಅವನಿಗೆ. ಅವನು ದೊಡ್ಡ ಶೈವ, ರುದ್ರದೇವರ ಆರಾಧನೆ ಮಾಡ್ತಕ್ಕಂಥವನು. ಆದ್ದರಿಂದ ಭಾರಿ ಇತ್ತು, ಅದಕ್ಕೋಸ್ಕರವಾಗಿ ಅವನಿಗೆ ವಿಶ್ವಾಸ ಇತ್ತಂತೆ ಅವ್ರ ಮೇಲೆ. ಅದಕ್ಕೆ ಈ ಅಗ್ನಿ ಏನು ಮಾಡಿದ್ನಂತೆ, ಹರೇ ಅಗ್ನೌಚ ವಿಶ್ವಾಸ ಅಂತ ಹೇಳ್ತಾರೆ. ವಿಶೇಷವಾಗಿ ಅವನಿಗೆ ಅವ್ರ ಮೇಲೆ ವಿಶ್ವಾಸ ಇತ್ತಂತೆ. ಅದಕ್ಕೋಸ್ಕರ ಅಗ್ನಿ ಹೋಗಿ ಏನು ಮಾಡಿದ್ನಂತೆ, ರಾವಣನಿಗೆ ಹೇಳಿದ್ದಂತೆ, ಈ ರಾವಣ, ನಿನಗೆ ಗೊತ್ತಿಲ್ಲ, ಈ ರಾಮ ಬಹಳ ಉಪಾಯ ಮಾಡಿದ್ದಾನೆ. ಸೀತೆ, ನಿಜವಾದ ಸೀತೆಯನ್ನು ನನ್ನ ಹತ್ರ ಬಚ್ಚಿಟ್ಟಿದ್ದಾನೆ, ನಿನಗಿಲ್ಲಿ ಬೇರೆ ಸೀತೆಯನ್ನೇ ತಯಾರು ಮಾಡಿಟ್ಟಿದ್ದಾನೆ. ನನ್ನ ಹತ್ರ ಒಬ್ಬ ಸೀತೆ ಇದ್ದಾಳೆ, ಅವಳನ್ನು ಕರ್ಕೊಂಡು ಹೋಗಿ ನೀನು ಅಂತ ಹೇಳಿ, ಈ ಏನು ವೇದವತಿ, ಇಂದ್ರ ಮತ್ತು ಸೀತೆಯ ಒಂದು ಅಂಶ ಇತ್ತು, ಇದನ್ನೇ ನೀನು ತಗೊಂಡು ಹೋಗು ಅಂತ ಆ ಗೊಂಬೆಯನ್ನು ಕೊಟ್ಟು ಕಳಿಸಿದ್ನಂತೆ ಈ ರೀತಿ. ಆದರೆ ನಿಜವಾದ ಸೀತೆ ಎಲ್ಲಿದ್ಲು ಅಂತಂದರೆ ಅಗ್ನಿಲೋಕದಲ್ಲೇ ಇದ್ದಂತೆ, ಪಾತಾಳದಲ್ಲಿ. ಆ ಪಾತಾಳದಲ್ಲೇ ಇದ್ದುಕೊಂಡು ಅಲ್ಲಿ ಸೀತೆ ಇದ್ಲು. ಆ ಸೀತೆ ಇರಬೇಕಾದ್ರೆ ಅಲ್ಲೇನಾಯ್ತಂತೆ, ಆ ಸೀತೆ ಅಲ್ಲಿದ್ದು ಇವನು ಕರ್ಕೊಂಡು ಹೋದ, ಗೊಂಬೆಯನ್ನೇ ಕರ್ಕೊಂಡು ಹೋದ, ಅಲ್ಲೇ ಇಟ್ಟುಕೊಂಡ. ಎಲ್ಲ ಆಯಿತು. ಎಲ್ಲ ಆದ ನಂತರ ಆಮೇಲೆ ಈ ರಾಮ ಸೀತೆಯನ್ನು ವಾಪಸ್ ಕರ್ಕೊಂಡು ಬರಬೇಕಾದ್ರೆ ಸೀತೆಗೆ ನೀನು ಅಗ್ನಿ ಪ್ರವೇಶ ಮಾಡು ಅಂತ ಹೇಳಿದ್ನಂತೆ. ನಿನ್ನ ಮೇಲೆ ವಿಶ್ವಾಸ ಇರೋದಿಲ್ಲ ಯಾರಿಗೂ, ಅದಕ್ಕೋಸ್ಕರ ಅಗ್ನಿ ಪ್ರವೇಶ ಮಾಡು ಅಂತ ಹೇಳಿ ಅಗ್ನಿ ಪ್ರವೇಶವನ್ನು ಮಾಡಿಸಿದ. ಆಗ ಅಗ್ನಿ ಪ್ರವೇಶವನ್ನು ಮಾಡಿಸಿದರೆ ಆಗ ಆ ಸೀತೆ ಗೊಂಬೆ ಒಳಗೆ ಹೋಯಿತು. ಹೋದಂಥ ಸೀತೆ ಮತ್ತೆ ಹೊರಗೆ ಬಂದಂತೆ. ಒಳಗೆ ಹೋಗುವಾಗ ಒಬ್ಬಳೇ ಹೋಗಿದ್ದು, ಬರುವಾಗ 2 ಸೀತೆಯರು ಬಂದರು. 2 ಸೀತೆಯರು ಬಂದರೆ ನಿಜವಾದ ಸೀತೆ ಯಾರು ಅಂತ ರಾಮ ಕಂಡು ಹಿಡಿದ. ಕೇಳಿದ್ನಂತೆ, ಅಲ್ಲ ಸೀತೆ, ಇದು ನೀನು ನಿಜವಾದ ಸೀತೆ, ನನಗೆ ಗೊತ್ತು ನೀನು ಅಂತ. ಇನ್ನೊಬ್ಬಳು ನಿನ್ನ ಹಾಗೆ ಇದ್ದಾಳಲ್ಲ, ಇವಳು ಯಾರು ಅಂತ ಕೇಳಿದ್ನಂತೆ ರಾಮ.
ಇವಳು ಯಾರು ಅಂತ ಕೇಳಿದ್ದಕ್ಕೆ ಆಗ ಸೀತಾದೇವಿ ಹೇಳಿದಂತೆ, ಇಲ್ಲ, ಹಿಂದೆ ರಾವಣ ಬಂದು ಅಪಹರಣ ಮಾಡಿದ್ನಲ್ಲ, ಅದು ನನ್ನನ್ನಲ್ಲ, ಈ ಗೊಂಬೆ ಸೀತೆಯನ್ನೇ ಅಂದರೆ ವೇದವತಿಯನ್ನೇ ಅಪಹರಣ ಮಾಡಿದ್ದ. ಈ ಹಿಂದೆನೂ ಕೂಡ ಒಂದು ಸರ್ತಿ ಏನು ಮಾಡಿದ್ದಂತೆ, ಇವನು ರಾವಣ ಏನು ಮಾಡಿದ್ದ, ಒಮ್ಮೆ ಈ ವೇದವತಿಯನ್ನು ಒಬ್ಬಳೇ ಓಡಾಡ್ತಾ ಇರುವಾಗ ಅವಳು ತಲೆ ಕೈ ಹಾಕಿ ಎಳ್ಕೊಂಡು ಹೋಗಬೇಕು ಅಂತ ಹೊರಟಿದ್ದಂತೆ. ತಲೆ ಕೈ ಹಾಕಿ ತೊಗೊಂಡು ಕರ್ಕೊಂಡು ಹೋಗ್ತಾ ಇದ್ದಂತೆ. ಆಗ ಅವಳಿಗೆ ಸಿಟ್ಟು ಬಂತು, ಕೈಯೇ ಖಡ್ಗ ಮಾಡಿಕೊಂಡು ಅದನ್ನು ಕತ್ತರಿಸಿ ಓಡಿ ಬಂದಿದ್ಲು. ಬರುವಾಗ ಹೇಳಿದ್ದಂತೆ ರಾವಣನಿಗೆ, ನಿನಗೆ ನನ್ನಿಂದಲೇ ಸಾವು ಬರ್ತದೆ ಅಂತ ಹೇಳಿದ್ದಂತೆ. ಅದಕ್ಕೋಸ್ಕರ ನನ್ನಿಂದ ಸಾವು ಬರ್ತದೆ ಅಂತ ಹೇಳಿದ್ದಕ್ಕೆ ಅವಳೇ ಒಂದು ರೂಪದಿಂದ ಅಲ್ಲಿ ಹೋಗಿದ್ಲಷ್ಟೆ ರಾವಣನಿದಕ್ಕೆ. ಆಮೇಲೆ ಇಷ್ಟೆಲ್ಲ ನಡೆದಿತ್ತು ಅಂತ. ಆದರೆ ನಾನು ಅನುಭವಿಸಬೇಕಾದ್ದನ್ನೆಲ್ಲ ಇವಳು ಅನುಭವಿಸಿದ್ದಾಳೆ ರಾಮ. ಅದಕ್ಕೋಸ್ಕರವಾಗಿ ನನ್ನಷ್ಟೇ ಪ್ರೀತಿಯನ್ನು ನೀನು ಅವಳ ಮೇಲೂ ತೋರಿಸ್ಬೇಕು, ಅದಕ್ಕೋಸ್ಕರ ಅವಳನ್ನು ನೀನು ಮದುವೆ ಮಾಡ್ಕೋ ಅಂತ ಇಷ್ಟು ಹೇಳಿದ ಕೂಡಲೇ ಆಗ ರಾಮಚಂದ್ರ ಹೇಳಿದಂತೆ, ಸೀತೆ ಹಂಗೆಂಗೆ ಮಾಡ್ಕೊಳ್ಳಿಕ್ಕಾಗ್ತದೆ, ಮದ್ದುಕ್ಕಂ ಹೇತಯ ಭುಕ್ತಂ ನಿರ್ನಿಮಿತ್ತಂ ದಯಾಲುನ ನಾಮ್ನ ವೇದವತಿ ಚೇಯಂ ಸ್ವಾಹಾಯ ಸನ್ನಿಧೌಸ್ಥಿತ. ಆದ್ದರಿಂದ ಇವಳನ್ನು ನೀನು ಮದುವೆ ಮಾಡ್ಕೋ ಅಂದರೆ ರಾಮ ಹೇಳ್ತಾನೆ, ಏಕಪತ್ನಿ ವ್ರತಂ ಮೇದ್ಯ ಕೃತಂ ಜಾನಾಸಿ ಭಾಮಿನಿ ದ್ವಾಪರೇಂಗಿ ಕರೋಮೀತಿ ಬಹೂನಾಂ ವರದೋ ಯತಃ. ಅಲ್ಲ, ಈಗ ನಾನು ಏಕಪತ್ನಿ ವ್ರತಸ್ಥ, ಹಾಗೆಲ್ಲ ಮಾಡಿಕೊಳ್ಳೋದಿಲ್ಲ. ಹೋಗಲಿ, ದ್ವಾಪರದಲ್ಲಿ ಮದುವೆ ಮಾಡಿಕೊಳ್ಳೋಣ ಅಂದರೆ ದ್ವಾಪರಕ್ಕೆ ಈಗಾಗಲೇ ನನಗೋಸ್ಕರವಾಗಿ ಕಾಯ್ತಾ ಇರೋರು ಭಾಳ ಮಂದಿ ಇದ್ದಾರೆ. 16,108 ಮಂದಿ ಇದ್ದಾರೆ. ಅಷ್ಟು ಮಂದಿ ದ್ವಾಪರೇ ಅಂಗೀಕರೋಮೀತಿ ಬಹೂನಾಂ ವರದೋ ಯತಃ, ಭಾಳ ಮಂದಿ ಕಾಯ್ತಾ ಇದ್ದಾರೆ ನನಗೋಸ್ಕರವಾಗಿ. ಆದ್ದರಿಂದಾಗಿ ಇದನ್ನು ನಾನು ಅದರಲ್ಲೇ ಇವಳನ್ನು ಸೇರಿಸಿಬಿಟ್ಟೆ ಅಂತ ಆದರೆ ಏನಾಗಿಬಿಡ್ತದೆ, ಈ ಎಲ್ಲರ ಜೊತೆಗೂ ಕೂಡ ಇವಳು ಒಬ್ಬಳು ಅಂತ. ಆದರೆ ನಿನಗೋಸ್ಕರವಾಗಿ ಇಷ್ಟು ತ್ಯಾಗ ಮಾಡಿದ್ದಾಳೆ, ಇವಳಿಗೊಂದು ಪ್ರತ್ಯೇಕ ಸ್ಥಾನ ಕೊಡಬೇಕು. ಈ 16,000 ಜೊತೆಗೆ ಮದುವೆ ಮಾಡ್ಕೊಂಡ್ಬಿಟ್ರೆ ಏನಾಗ್ತದೆ, ಗುಂಪಲ್ಲಿ ಗೋವಿಂದ ಅಂತ ಆಗಿಬಿಡ್ತದೆ. ಹಂಗಾಗಬಾರದು. ಅದಕ್ಕೋಸ್ಕರ ಪ್ರತ್ಯೇಕವಾದಂಥ ಒಂದು ವಿವಾಹ ಆಗಬೇಕು. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ತವ ವಾಕ್ಯಂ ಕರಿಷ್ಯಾಮಿ ವಿಂಶತಿ ಮೇ ಕಲವು. ಇನ್ನು 28ನೇ ಕಲಿಯುಗದ ಆರಂಭದಲ್ಲಿ ನಾನು ಆವಾಗ ಶ್ರೀನಿವಾಸ ಅನ್ನೋ ಹೆಸರಿನಿಂದ ಕೃಷ್ಣನೇ ನಾನೇ ಬರ್ತೀನಿ. ಬಂದಾಗ ಆಗ ನಾನೇ ಇವಳನ್ನು ಮದುವೆ ಮಾಡಿಕೊಳ್ತೀನಿ, ಇವಳು ಪದ್ಮಾವತಿ ಆಗಿ ಬರ್ತಾಳೆ ಅಂತ ಹೇಳಿದಂತೆ. ಮತ್ತು ಅಲ್ಲಿ ತನಕ ಏನು ಮಾಡಬೇಕು ಇವಳು? ಅಲ್ಲಿ ತನಕ ಏನು ಮಾಡಬೇಕು ಅಂದರೆ ಬ್ರಹ್ಮಲೋಕದಲ್ಲಿರಲಿ, ಬ್ರಹ್ಮದೇವರು ಇವಳನ್ನು ಪೂಜೆ ಮಾಡ್ತಾ ಇರ್ತಾರೆ ಅಂತ. ಅದರಿಂದ ತಾವದೇಶ ಬ್ರಹ್ಮಲೋಕೆ ಬ್ರಹ್ಮಣ ಪೂಜಿತಾ ಭವೇತ್, ಅಲ್ಲಿ ಪೂಜೆ ಮಾಡಿಕೊಂಡಿರಲಿ ಅಂತ ಹೇಳಿದ್ರಂತೆ. ಅಂತೂ ಇಷ್ಟೆಲ್ಲ ಆಗಿತ್ತು ಅಂತ. ಇದು ಅವಳ ಪೂರ್ವಜನ್ಮದ ವೃತ್ತಾಂತ. ಈಗ ಅವಳೇನೆ ಶ್ರುತ್ವಾದಾಶರತೇರ್ವಾಕ್ಯಂ ಜಗಾಮ ಭವನಂ ವಿದೇಹೆ ಪದ್ಮಾವತ್ಯಾ ಕಾರಣಂತೂ ಭಣಿತಂ ತವ ಸುವ್ರತೆ. ಆ ಪದ್ಮಾವತಿ ಹಿಂದಿನ ಜನ್ಮದಲ್ಲಿ ಏನು ಅನ್ನೋದನ್ನೆಲ್ಲ ಹೇಳಿದೆ ನಾನು. ಈಗ ಅವಳು ಬಂದಿದ್ದಾಳೆ, ಆಕಾಶರಾಜನ ಮಗಳಾಗಿದ್ದಾಳೆ, ನಾರಾಯಣಪುರದಲ್ಲಿರ್ತಾಳೆ ಅಂತ ಇಷ್ಟು ವಿಷಯಗಳನ್ನು ಹೇಳಿದ ಕೂಡಲೇ ಆಗ ಬಕುಳಾದೇವಿ ಹೇಳ್ತಾಳೆ, ಗಚ್ಚಾಮಿ ರಾಜೇಂದ್ರ ಸಭಾಂ ಸಭಾಸದೈಹಿ ಸಂಪೂರ್ಣ ಸರ್ವಾರ್ಥ ವಿಶಾರದೈರ್ಯುತಾಂ ಆಕಾಶರಾಜಸ್ಯ ಪುರೀಂ ಸುರೋತ್ತಮೈಃ ಸಂಸ್ತೂಯಮಾನಾಂ ಚರಮಾಂ ನಿಗೂಹಿತಾಂ. ನಾನು ಹೋಗಿ ಬರ್ತೇನಂತೆ, ಆದಷ್ಟು ಬೇಗ ಎಲ್ಲ ಅಲ್ಲಿ ವಿವಾಹದ ನಿಶ್ಚಯವನ್ನು ಮಾಡ್ಕೊಂಡ್ಬರ್ತೀನಿ ಅಂತ ಸರಸರ ಅಂತ ಹೊರಟೇ ಬಿಟ್ಟಂತೆ. ಹೊರಟು ಕೂಡಲೇ ಆಗ ಮತ್ತೆ ಶ್ರೀನಿವಾಸನೇ ಕರೆದು ಹೇಳಿದಂತೆ, ಏನು ಹೀಗೆಲ್ಲ ಮಾಡಬಾರ್ದು, ಹೋಗು ಅಂದ ತಕ್ಷಣ ಸರ್ರಂತ ಹೋಗಿಬಿಡೋದು. ಆಗ ಭಾಳ ಮಂದಿ ಹಿಂಗೆ ಇರ್ತಾರೆ. ಗಂಡಂದರಿಗೆಲ್ಲ ಏನಂದರೆ, ಹೆಂಡತಿ ಏನೋ ಹೇಳ್ತೀರಿ, ಏನೋ ಪದಾರ್ಥ ಬೇಕು, ಒಂದು ಸ್ವಲ್ಪ ಮಾರ್ಕೆಟ್ ಹೋಗಿ ಬರ್ರಿ ಅಂದರೆ ಆಯ್ತು ಒಂದು ಬರ್ರಂದು ಗಾಡಿ ಹಾಕ್ಕೊಂಡು ಹೋಗಿಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಮತ್ತೆ ಫೋನ್, ಏನು ತರಬೇಕು ಅಂತ ಹೇಳಿದ್ದೀನಿ ನೀನು ಅಂತ ಮತ್ತೆ ಕೇಳ್ತಾರೆ. ಹಿಂಗಿರ್ತಾರೆ. ಆದ್ದರಿಂದ ಹೋಗುವಾಗಲೇ ಕೇಳಿ ಹೋಗಬೇಕೆಲ್ಲ, ಹೋಗುವಾಗಲೇ ಕೇಳಿಕೊಂಡು ಮಾಡಿಕೊಂಡು ಏನು ಅಂತ. ಇವಳು ಹಾಗೆ ಸರ್ವಂತ ಹೊರಟುಬಿಟ್ಲಂತೆ. ಆಗ ಮತ್ತೆ ಹೇಳಿದಂತೆ ಶ್ರೀನಿವಾಸ, ಅಲ್ಲ ದಾರಿ ಗೊತ್ತಾ ನಿನಗೆ, ಏನು ಕತೆ, ಅಡ್ರೆಸ್ ಗಿಡ್ರೆಸ್ ಎಲ್ಲ, ಅಯ್ಯೋ ಅದು ಗೊತ್ತಿಲ್ಲ ನೋಡು, ಅದು ಹೇಳು ಮತ್ತು ಅವಸರ ಮಾಡಬಾರ್ದು, ಸ್ವಲ್ಪ ತಿಳ್ಕೊಂಡು ಹೋಗಬೇಕು ಅಂತ. ಮಾರ್ಗಂಬಧರಮಾನಾಥ ಗಚ್ಚಾಮಿ ನೃಪ ಪುಂಗವಂ, ಆ ದಾರಿ ಹೇಳಿ ನನಗೆ ಅಂತ ಕೇಳಿದಂತೆ. ಕೇಳಿದ ಕೂಡಲೇ ಆಗ ಶ್ರೀನಿವಾಸ ಹೇಳ್ತಾ ಇದ್ದಾನೆ, ಅಸ್ಮಾದೇವರಾನ್ ಮಾರ್ಗಾತ್ ಅವರುಷ್ಟ್ಯ ಗಿರೇಸ್ತಟಾತ್ ಪರ್ವತಾದ ಪ್ರದೇಶೇ ಚ ಕಪಿಲ ಪೂಜಿತ ಶಿವ. ಇಲ್ಲೇನೆ ಇದೇ ದಾರಿಯಲ್ಲೇನೆ
ಸ್ವಲ್ಪ ಈ ಪರ್ವತದಿಂದ ಕೆಳಗಿಳಿದ್ರೆ ಅಲ್ಲಿ ಕಪಿಲ ಪೂಜಿತ ಶಿವ, ಅಲ್ಲೇನಾಗಿದೆ ಅಂತಂದರೆ ಕೆಳಗಡೆ ಕಪಿಲ ಋಷಿಗಳು ರುದ್ರದೇವರನ್ನು ಪೂಜೆ ಮಾಡುವಂಥ ಒಂದು ಸನ್ನಿಧಾನ ಇದೆ. ತತ್ರಾಸ್ತೆ ತೀರ್ಥರಾಜೋತ್ಸವ ಕಪಿಲೇಶ್ವರ ಸನ್ನಿಧವು, ಅದಕ್ಕೆ ಕಪಿಲೇಶ್ವರ ತೀರ್ಥ ಅಂತಲೇ ಕರೀತಾರೆ, ಕಪಿಲ ತೀರ್ಥ ಅಂತಲೇ ಕರೀತಾರೆ. ಅಲ್ಲಿ ಏನು ಮಾಡಬೇಕು, ತತ್ರ ಸ್ನಾತ್ವ ಯಥಾಯೋಗ್ಯಂ ಅದರ್ಥಂ ತೀರ್ಥಪುಂಗವಿ, ಅಲ್ಲಿ ಒಂದು ಸ್ನಾನ ಮಾಡಿ ಅಲ್ಲಿ ರುದ್ರದೇವರಿಗೂ ಕೂಡ ಬೇಡ್ಕೊ, ಒಂದು ಸ್ವಲ್ಪ ನನಗೋಸ್ಕರವಾಗಿ ಏನಾದರೂ ಆಗಬೇಕು ಅಂತ, ಒಳ್ಳೆಯದಾಗಬೇಕು ಅಂತ ಬೇಡ್ಕೊ. ತತ್ರಾಸಾತೆ ಕೃಷ್ಣರಾಮವು ತೌನತ್ವ ಭಕ್ತಿಭಾವತಃ, ಆಮೇಲೆ ಅಲ್ಲೇ ಏನಾಗಿದೆ ಅಂತಂದರೆ ರಾಮಕೃಷ್ಣರ ಮೂರ್ತಿಯೂ ಕೂಡ ಇದೆ. ಅಲ್ಲಿ ಪದ್ಮತೀರ್ಥ ಸಮುದ್ಭೂತೈ, ಅಲ್ಲೇ ಒಂದು ಪದ್ಮತೀರ್ಥ ಅಂತ ಇನ್ನೊಂದಿದೆ, ಅಲ್ಲಿ ನೀನು ಸ್ನಾನ ಮಾಡಿ ಮತ್ತೊಂದು ಅಲ್ಲೂ ಪೂಜೆ ಮಾಡು ಅಂತ ಹೇಳಿದ. ಪೂಜಾಂ ಕುರು ಮದರ್ಥಂಬ ಭ್ರಾತೃಭೂತೌ ಹಿ ಮೇಮತೌ, ಆದ್ದರಿಂದ ಅಲ್ಲೊಂದು ಪೂಜೆ ಮಾಡು ಅಂತಂದು ಇಷ್ಟೆಲ್ಲ ಹೇಳಿ ಆಮೇಲೆ ಉಚಿತಂ ಕುರು ಕಲ್ಯಾಣಿ ಕನ್ಯಾರ್ಥಂ ಕಮಲಾನನೆ, ಅಲ್ಲಿ ಹೋಗಿ ಇದನ್ನೆಲ್ಲ ಮಾಡು ಅಂತ. ಅಲ್ಲೂ ಕೂಡ ವಿಶೇಷ ಏನು ಅಂತಂದರೆ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಅದನ್ನು ಶಿವಾಲಯ ಅಂತಲೂ ಕೂಡ ಕರೀತಾರೆ. ಶಿವಾಲಯೇ ಶಿವಂ ದ್ರಷ್ಟುಂ ಆಗತಾಯಾಸ್ತು ತತ್ರ ವೈ ತತ್ರ ದೃಷ್ಟ್ವಾ ವರಾಃ ಕನ್ಯಾ ಕಾಯೂಯಂ ಇತಿ ಚಾಬ್ರವೀತ್. ಅಲ್ಲಿ ಮೊದಲಿಗೆ ಹೋದ್ಲಂತೆ, ರುದ್ರದೇವರ ಗುಡಿಗೆ ಹೋದ್ಲು. ಆ ರುದ್ರದೇವರ ಗುಡಿಗೆ ಹೋಗಿ ಅಲ್ಲಿ ಏನು ಮಾಡ್ತಿದ್ದಾಳಂತೆ, ಶಿವಾಲಯೇ ಶಿವಂ ದ್ರಷ್ಟುಂ, ಶಿವಾಲಯದಲ್ಲಿ ರುದ್ರದೇವರನ್ನು ನೋಡಲಿಕ್ಕೆ ಅಂತ ಬಂದಿದ್ರಂತೆ. ಶಿವಾಲಯ ಯಾರು ಬಂದಿದ್ದರು ಅಂದರೆ ಅಲ್ಲಿ ಕನ್ಯೆಯರು ಬಂದಿದ್ರಂತೆ ಒಂದಷ್ಟು ಜನ. ಆ ಕಪಿಲೇಶ್ವರ ಗುಡಿಗೆ ಅಲ್ಲೇ ಕನ್ಯೆಯರು, ಶಿವಾಲಯ ಅಂತ ಹೇಳುತ್ತಾರೆ. ಶಿವಾಲಯ ಎರಡು ಶಬ್ದ ಹೇಗಿರುತ್ತದೆ ಅಂದರೆ ಶಿವಮಂದಿರ ಅಂತ ಒಂದು, ಶಿವಾಲಯ ಅಂತ ಒಂದು. ಶಿವಾಲಯ ಶಿವಮಂದಿರ ಅಂದರೆ ಅರ್ಥ ಏನು? ಎರಡೂ ಒಂದೇನೇ, ಆದರೆ ಸ್ವಲ್ಪ ವ್ಯತ್ಯಾಸ ಇದೆ ಅಂತೆ. ಸ್ವಲ್ಪ ವ್ಯತ್ಯಾಸ ಅಂದರೆ ಶಿವಮಂದಿರ ಅಂತ ಯಾವುದನ್ನು ಕರಿಬೇಕು, ಆಲಯ ಅಂತ ಯಾವುದನ್ನು ಕರಿಬೇಕು ಅಂದರೆ, ಮಂದಿರ ಅಂತ ಕರಿಬೇಕಾಗಿರುವಂಥದ್ದು ಗುಡಿ ಕಟ್ಟಿರ್ತೀವಲ್ಲ, ಗುಡಿ ಒಳಗಡೆ ಇರುವ ಗರ್ಭಗುಡಿ ಏನಿರ್ತದೆ ಅದನ್ನು ಮಂದಿರ ಅಂತ ಕರಿಬೇಕಂತೆ. ಗರ್ಭಗುಡಿ ಬಿಟ್ಟು ಉಳಿದ ಭಾಗ ಎಲ್ಲವೂ ಸೇರಿದರೆ ಅದು ಆಲಯ ಅಂತ ಅರ್ಥ. ಹೀಗೆ ಆಲಯ ಅಂತ ಕರೆಯೋದು, ಉಳಿದದ್ದು ಪ್ರಾಕಾರ ಇನ್ನೊಂದು ಮತ್ತೊಂದೆಲ್ಲ ಸೇರಿ ಆಲಯ. ಗರ್ಭಗುಡಿ ಮಾತ್ರ ಇದ್ದರೆ ಅದನ್ನು ಮಂದಿರ ಅಂತ ಕರೀತಾರೆ. ಹೀಗೆ ಮಂದಿರ ಅಂತ ಹೇಳುತ್ತಾರೆ. ಆ ರೀತಿ ಶಿವಾಲಯೇ ಶಿವಂ ದ್ರಷ್ಟುಂ, ಶಿವಾಲಯದಲ್ಲಿ ರುದ್ರದೇವರನ್ನು ನೋಡಬೇಕು ಅಂತ ಬಂದಿದ್ರಂತೆ ಕನ್ಯೆಯರೆಲ್ಲ. ಆ ಕನ್ಯೆಯರನ್ನೆಲ್ಲ ಇವಳು ಕೂಡ ಹೊರಟಳು, ಬಕುಳಾದೇವಿ ಕೇಳಿಸಿಕೊಂಡು ಕುದುರೆ ಮೇಲೆ ಕೂತ್ಕೊಂಡು ಹೋದ್ಲಂತೆ. ಕುದುರೆ ಮೇಲೆ ಕೂತ್ಕೊಂಡು ಹೋದಾಗ ಆಗ ಅಲ್ಲಿ ಕೆಳಗಿಳಿದ್ಲು. ಮೊದಲು ರುದ್ರದೇವರ ಗುಡಿಗೆ ಹೋಗಿದ್ದಾಳೆ, ಅನೇಕ ಕನ್ಯೆಯರು ಕಾಣ್ತಿದ್ದಾರೆ. ಆ ಕನ್ಯೆಯರನ್ನೆಲ್ಲ ನೋಡಿ ಅವ್ರ ಜೊತೆಗೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ಲಂತೆ. ತಯಾ ಸಂಭಾಷಿತಾ ಬಾಲ ಊಚುರೇನಾಂ ತಥೋತ್ತರಂ, ಮಾತಾಡಲಿಕ್ಕೆ ಶುರು ಮಾಡಿದ್ಲು. ಶುರು ಮಾಡ್ತಾ ವಯಂ ಆಕಾಶ, ಆ ಕನ್ಯೆಯರನ್ನು ಕೇಳಿದ್ಲು, ಯಾರು ನೀವು, ಏನು ಕತೆ, ಎಲ್ಲಿಂದ ಬಂದಿದ್ದೀರಿ ಅಂತೆಲ್ಲ ಕೇಳಿದ ಕೂಡಲೇ ಆ ಕನ್ಯೆಯರೆಲ್ಲ ಹೇಳಿದ್ರಂತೆ, ವಯಂ ಆಕಾಶರಾಜಸ್ಯ ಸನ್ನಿಧಾನ ಗತಾಸದ, ನಾವೆಲ್ಲರೂ ಕೂಡ ಆಕಾಶರಾಜನ ಮನೆಯಿಂದ ಬಂದಿದ್ದೀವಿ ನಾವು ಅಂತಂದು. ಇವಳು ಮನಸ್ಸಲ್ಲಿ ಅಂದ್ಕೊಂಡ್ಳು, ನನಗೆ ಅಡ್ರೆಸ್ ಗೊತ್ತಿರಲಿಲ್ಲ, ಮತ್ತು ವಾಪಸ್ ಇವ್ರು ಹೋದ್ರೆ ಇವ್ರ ಜೊತೆಗೆ ಹೋಗಿಬಿಡ್ಬೋದು ಬಿಡು ಅಂತ ಅಂದ್ಕೊಂಡ್ಳು. ಸುಲಭ ಆಯ್ತಿದು ಅಂತ. ಇತಪೂರ್ವ ದಿನೇ ಯಾಕೆ ಬಂದಿದ್ದೀರಿ ಅಂತ ಕೇಳಿದ. ಆ ಬಕುಳ ಕೇಳಿದ್ದಂತೆ. ಕೇಳಿದ್ದಕ್ಕೆ ಆಗ ಅವಳು ಹೇಳ್ತಾಳೆ, ಯಾಕೆ ಅಂತಂದರೆ ಕನ್ಯೆಯರು ಹೇಳಿದರು, ಹಿಂದಿನ ದಿವಸ ನಿನ್ನೆ ಒಂದು ಘಟನೆ ನಡೀತು ಅಂತ. ಏನು? ನಾವು ಹೂವಿನ ತೋಟಕ್ಕೆ ಹೋಗಿದ್ವಿ, ಅಲ್ಲಿ ಒಬ್ಬ ಹುಡುಗ ಬಂದಿದ್ದ ಕುದುರೆ ಮೇಲೆ ಕೂತ್ಕೊಂಡು ಅಂತ. ಒಬ್ಬ ಹುಡುಗ ಬಂದಿದ್ದ, ಪದ್ಮಾವತ್ಯ ಸಮೀಪಂಚ ಸಂಪ್ರಾಪ್ತೋ ಮನ್ಮಥಾಕೃತಿ, ನೋಡ್ಲಿಕ್ಕಂತೂ ಮನ್ಮಥ ಹುಡುಗ, ಅಂಥ ಸುಂದರವಾದ ಹುಡುಗ ಪದ್ಮಾವತಿ ದೇವಿಯ ಹತ್ತಿರಕ್ಕೆ ಬಂದಿದ್ದ. ಬಂದು ನೋಡಿ ಅವಳ ಜೊತೆಗೆ ಮಾತಾಡಿಸಿ ಎಲ್ಲ ಮಾಡಿ ಹೋಗಿಬಿಟ್ಟಿದ್ದಾನೆ. ಇಷ್ಟು ಮಾತಾಡಿಸಿ ಹೋದ್ನಲ್ಲ, ಅವನನ್ನು ನೋಡಿದ್ದು ಏನಾಯ್ತೋ ಏನೋ ನಮ್ಮ ಹುಡುಗಿಗೆ ಜ್ವರ ಬಂದ್ಬಿಟ್ಟಿದೆ ಅಂತ. ಅವಳಿಗೆ ಜ್ವರ ಬಂದ್ಬಿಟ್ಟಿದೆ. ದೃಷ್ಟ್ವಾ ಪದ್ಮಾವತಿ ಭೀತ್ಯ ಜ್ವರತಾಪ ವಿಮೂರ್ಛಿತ, ಅವಳಿಗೆ ಜ್ವರ ಬಂದು ಹೋಗಿದೆ ಅಂತಂದು. ಇಷ್ಟು ಜ್ವರ ಬಂದಿದೆ ಅಂತ ಹೇಳಿದ ಕೂಡಲೇ ತತ್ತಾಪಸ್ಯೋಪಶಾಂತ್ಯರ್ಥಂ ರಾಜ್ಞಾಜ್ಞಪ್ತ ವಯಂತಿಹ, ಅದಕ್ಕೇನು ಮಾಡಿದ್ದೇವೆ ಅಂದರೆ, ನಮಗೆ ರಾಜ ಹೇಳಿದ್ದಾನೆ ಇಲ್ಲಿ ಏನು ರುದ್ರದೇವರ ಗುಡಿ ಇದೆ ಅಲ್ವಾ, ಆ ರುದ್ರದೇವರಿಗೆ ಅಭಿಷೇಕ ಮಾಡಿಸಬೇಕು ಅಂತ ನಮ್ಮನ್ನು ಕಳಿಸಿಕೊಟ್ಟಿದ್ದಾನೆ ಅಂತಂದು.
ರುದ್ರದೇವರಿಗೆ ಅಭಿಷೇಕ ಮಾಡಿಸಬೇಕು ಅಂತ. ರುದ್ರದೇವರಿಗೆ ಅಭಿಷೇಕ ಮಾಡಿಸಬೇಕು ಅಂತ ಕಳಿಸಿದ್ದಾನೆ ಅಂದ ಕೂಡಲೇ ಅದಕ್ಕೆ ಬಂದಿದ್ದು ರುದ್ರದೇವರಿಗೆ. ಯಾಕೆ ಅಂದರೆ ಅಭಿಷೇಕ ಪ್ರಿಯೋ ರುದ್ರಃ ಅಂತ ಹೇಳ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು ಅಂತ ಇದೆ. ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ ರುದ್ರಃ. ಅಂದರೆ ಅಲಂಕಾರ ಪ್ರಿಯೋ ವಿಷ್ಣು, ವಿಷ್ಣುವಿಗೇನಾದರೂ ಮಾಡಬೇಕು ಸೇವೆ ಅಂದರೆ ಅಲಂಕಾರ ಮಾಡಬೇಕಂತ. ನವರಾತ್ರಿ ಇರ್ತದಲ್ಲ, ಶ್ರೀನಿವಾಸನ ನಿಲ್ಲಿಸಿ ಪ್ರತಿನಿತ್ಯ ಒಂದೊಂದು ಅವತಾರಗಳನ್ನು ಹಾಕಿಕೊಡ್ಬೇಕು ಅವನಿಗೆ. ಒಂದು ದಿವಸ ಶ್ರೀನಿವಾಸನೇ ಇರ್ತಾನೆ, ಆ ಇರೋ ಶ್ರೀನಿವಾಸನ್ನೇ ಏನು ಮಾಡಿಬಿಡಬೇಕು, ಒಂದು ದಿವಸ ಅವನಿಗೆ ದಶಾವತಾರ, ಮತ್ಸ್ಯಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ, 10 ದಿವಸಕ್ಕೊಂದು 10 ಅಲಂಕಾರ ಮಾಡಿಟ್ಬಿಡ್ಬೇಕು. ಇಷ್ಟು ಮಾಡಿದರೆ ಪರಮಾನಂದ ಅಂತೆ ಭಗವಂತನಿಗೆ. ದಿನಕ್ಕೊಂದು ಆ ಅಲಂಕಾರಗಳನ್ನು ಮಾಡ್ತಾ ಇದ್ದರೆ ಭಾಳ ಸಂತೋಷ ಆಗ್ತದಂತ ಅವನಿಗೆ, ಪರಮಾತ್ಮನಿಗೆ. ಹೀಗೆ ಭಗವಂತ ಅಲಂಕಾರ ಪ್ರಿಯೋ ವಿಷ್ಣು. ರುದ್ರದೇವರಿಗೆ ಏನು ಮಾಡಬೇಕು ಅಂತಂದರೆ, ರುದ್ರದೇವರಿಗಾಗುವಾಗ ಅವರಿಗೆ ಅಭಿಷೇಕ ಮಾಡಿಸ್ಬೇಕಂತ. ಅಭಿಷೇಕ ತಲೆ ಮೇಲೆ ನೀರು ಬೀಳ್ತಾ ಇದ್ರೆ ಆನಂದ ಆಗ್ತದಂತವ್ರಿಗೆ. ನೀರು ಬಿದ್ದಷ್ಟು ಆನಂದ. ಯಾಕೆಂದರೆ ವಿಷ ಕುಡಿದು ಕೂತ್ಬಿಟ್ಟಿರ್ತಾರೆ, ತಲೆ ಬಿಸಿ ಆಗ್ತಿರ್ತದೆ ಅವರಿಗೆ. ಭಕ್ತರೆಲ್ಲ ಹೋಗಿ ತಲೆ ಮೇಲೆ ನೀರು ಹಾಕಿದರೆ ಆನಂದ ಆಗ್ತಿರ್ತದಂತ. ಆದ್ದರಿಂದ ಅವರಿಗೆ ಅಭಿಷೇಕ ಪ್ರಿಯೋ ರುದ್ರ. ಇನ್ನು ಇವನಿದ್ದಾನೆ ಯಾರು, ಸೂರ್ಯನಿಗೆ ನಮಸ್ಕಾರ ಪ್ರಿಯೋ ಭಾನು ಅಂತ ಹೇಳುತ್ತಾರೆ. ಭಾನು ಅಂದರೆ ಸೂರ್ಯ ಏನಿದ್ದಾನೆ ಅವನಿಗೆ ನಮಸ್ಕಾರ ಪ್ರಿಯ ಅಂತ. ಬೆಳಿಗ್ಗೆದ್ದು ಸೂರ್ಯ ನಮಸ್ಕಾರ ಅಂತ ಮಾಡಿದರೆ ಪರಮಾನಂದ ಅವನಿಗೆ, ಒಳ್ಳೆ ಆರೋಗ್ಯ ಕೊಡ್ತಾನಂತೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತಾರೆ. ಇನ್ನೊಂದಿದ್ದಾರೆ ಬ್ರಾಹ್ಮಣೋ ಭೋಜನ ಪ್ರಿಯ ಅಂತ. ಬ್ರಾಹ್ಮಣರಿಗೆ ಊಟ ಭಾಳ ಪ್ರಿಯ, ಆನಂದ ಆಗ್ತಿರ್ತದಂತೆ. ಮಧ್ಯಾಹ್ನ ಊಟ ಆದಮೇಲೆ ಸಾಯಂಕಾಲ ಇರೋದಿಲ್ಲ ಆರಾಮೇಲೆ ಅಂತೂ ಹೀಗೆ ಇದೆಲ್ಲವೂ ಕೂಡ ಹೇಳಿದ್ದ. ಅದಕ್ಕೆ ರುದ್ರದೇವರಿಗೆ ಏನಾಗಬೇಕಂತೆ, ರುದ್ರದೇವರಿಗೆ ಅಭಿಷೇಕ ಆಗಬೇಕು. ಅಭಿಷೇಕ ಆಯಿತು ಅಂದರೆ ಆನಂದ ಆಗ್ತದೆ. ಅದಕ್ಕೋಸ್ಕರ ಬಂದಿದ್ದೇವೆ ಅಂತ ಇದನ್ನೆಲ್ಲ ಆ ಕನ್ಯೆಯರು ಹೇಳಿದ್ರಂತೆ. ಇದನ್ನು ಕೇಳಿದ ಕೂಡಲೇ ಆ ಬಕ್ಕುಳಿಗೆ ಗೊತ್ತಾಗಿದೆ, ಅರ್ಥ ಆಗಿದೆ, ಬಹುಶಃ ಇದು ಶ್ರೀನಿವಾಸನೇ ಇರಬೇಕು ಅಂತ ಗೊತ್ತಾಗಿದೆ. ಆದರೂ ಮತ್ತೆ ಕೇಳ್ತಾಳೆ, ಕೋಸೌ ಕಿರಾತ ರೂಪೀಚ ಭವತಿ ವಿಷ್ಟ ಸಂಗತಃ ವದದ್ವಂ ಕನ್ಯಕಾ ಸರ್ವ ತದ್ವೃತ್ತಮಖಿಲಂ ಮಮ. ಅಲ್ಲ, ಕಿರಾತ ರೂಪಿ ಯಾರವನ ಆ ಹುಡುಗ, ಏನು ಅವನ ಹೆಸರೇನು, ಏನು ಕತೆ, ಅವನ ಬಗ್ಗೆ ಎಲ್ಲ ಒಂದು ಸ್ವಲ್ಪ ವಿಶೇಷವಾಗಿ ಹೇಳ್ರಿ ನನಗೆ ಅಂತ ಕೇಳಿದ್ನಂತೆ. ಆಗ ಕನ್ಯೆಯರೆಲ್ಲ ಹೇಳ್ತಾರೆ, ಸಹಿತ ಪದ್ಮವತ್ಯಾಚ ಕದಾಚಿದ್ವನಮಾಗತಾ. ನಾವೆಲ್ಲ ಪುಷ್ಪವನ್ನು ಕೊಯ್ಲಿಕ್ಕೆ, ಹೂ ಕೊಯ್ಲಿಕ್ಕೆ ಅಂತ ಬಂದಿದ್ವಿ. ತತ್ರ ಕಶ್ಚಿತ್ ಪುಮಾನ್ ಪ್ರಾಪ್ತ ವಿಚಿತ್ರ ತುರಗಾನ್ವಿತ. ಒಳ್ಳೆ ವಿಚಿತ್ರವಾದ ಕುದುರೆ ಮೇಲೆ ಕೂತ್ಕೊಂಡು ಬಂದವನು ಅವನು ನಮ್ಮ ಜೊತೆಗೆ ಮಾತಾಡಿದ. ನಿಮ್ಮ ರಾಜನ ಕನ್ಯೆ ಇದ್ದಾಳಲ್ಲ, ಅವಳ ಜೊತೆಗೆ ಮಾತಾಡಬೇಕು ಅಂತ. ತಯೋ ಕಲಹ ಆಪನ್ನ. ಶ್ರೀನಿವಾಸನಿಗೂ ಪದ್ಮಾವತಿಗೂ ಸ್ವಲ್ಪ ಕಲಹ ಆಯಿತು. ಆ ಕಲಹ ಆದ ಕೂಡಲೇ ಅಲ್ಲಿಂದ ಅವನು ಹೊರಟ. ಗತೆ ಕಿರಾತೆ ಕಮಲೋದ್ಭವಾತ ಮೂರ್ಛಾಮುಪಾಗಮ್ಯ ಪಪಾತ ಭೂಮೌ. ಆ ಶ್ರೀನಿವಾಸ ಏನೋ ಕಲ್ಲಿಂದ ಕುದುರೆ ಹೊಡೆದ ಕೂಡಲೇ ಅವನು ಹೋಗಿಬಿಟ್ಟ. ಆದರೆ ಹೋಗಿದ್ದಷ್ಟೇ ಗೊತ್ತವನಿಗೆ, ಆದರೆ ಅಲ್ಲೇನು ನಡೀತು ಗೊತ್ತಾಗಲಿಲ್ಲ. ಏನು, ಈ ಶ್ರೀನಿವಾಸ ಆ ಕಡೆ ಹೋಗಲಿಕ್ಕಿಲ್ಲ, ಈ ಕಡೆ ಪದ್ಮಾವತಿ ಮೂರ್ಛೆ ಬಂದು ಬಿದ್ದುಬಿಟ್ರು. ಯಾಕೆಂದ್ರೆ ಅವನು ನೋಡ್ತಾನೇ ಇರಬೇಕು ಅನ್ನಿಸ್ತಿತ್ತು ಅವಳಿಗೆ. ಅವನ ಕಣ್ಣಿಂದ ಮಾಯೆ ಆದ ಕೂಡಲೇ ಇವಳಿಗೆ ಮೂರ್ಛೆ ಬಂದ್ಬಿಡ್ತು ಅಂತ ಹೇಳ್ತಾನೆ. ತಾ ಕನ್ಯಕಾಸ್ತಾ ಉಪವೇಶ್ಯ ಯಾನೇ ವಯಂ ಸ್ವಕಂ ರಾಜಪುರಂ ಗತಾ ಸ್ಮಃ. ನಾವೆಲ್ಲ ಅವಳನ್ನು ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಮತ್ತೆ ಅವಳನ್ನು ಮನೆಗೆ ಕರ್ಕೊಂಡು ಹೋಗಿದ್ದಾಯಿತು. ಇಷ್ಟೆಲ್ಲ ನಡೆದಿದೆ. ಕಿಂವಾ ಭವನ್ಮೇ ದುಹಿತುರ್ದುರಾ ಸದಾ ಬಿಭೀಷಿಕಾ ವಿಶ್ವವಿನಾಶಕಾರಿಣಿ ತಸ್ಯಾ ವಿನಾಶಂ ನಹಿ ಜಾನತೆ ನರ ಗುರುಂ ವಿನೇತಿ ಪ್ರಸಮೀಕ್ಷೆ ಭೂಮಿಪಃ. ಇದನ್ನೆಲ್ಲ ಹೇಳಿದರು. ಆಗ ಬಕುಳಾದೇವಿ ಕೇಳ್ತಾಳೆ, ದುಹಿತುಸ್ತೇದ್ಯ ಸಂಕಷ್ಟಂ ನಿಮಿತ್ತಂ ಶೃಣುಭೂಮಿ. ಇಷ್ಟು ನಡೆದಿತ್ತಲ್ಲ, ಇಷ್ಟು ನಡೆದಿದ್ದರೆ ಆಮೇಲೆ ಅವಳು ಪದ್ಮಾವತಿನ ಮನೆಗೆ ಕರ್ಕೊಂಡು ಹೋದರು. ಏನೋ ಆಗಿದೆ ಅಂತ ರಾಜನು ಏನು ಮಾಡಿದಂತೆ, ಮನೆಗೆ ಬೃಹಸ್ಪತ್ಯಾಚಾರ್ಯರನ್ನು ಕರೆಸಿದಂತೆ. ಆ ಬೃಹಸ್ಪತ್ಯಾಚಾರ್ಯರನ್ನು ಕರೆಸಿ ಬೃಹಸ್ಪತ್ಯಾಚಾರ್ಯರಿಗೆ ಕೇಳಿದ್ನಂತೆ, ಅಲ್ಲ ನನ್ನ ಮಗಳಿಗೆ ಏನಾಗಿದೆ, ಏನು ಕತೆ ಹೇಳು ಅಂತ ಕೇಳಿದರೆ ಬೃಹಸ್ಪತ್ಯಾಚಾರ್ಯರು ಬಂದು ಅವರು ಹೇಳಿದ್ರಂತೆ, ದುಹಿತುಸ್ತೇದ್ಯ ಸಂಕಷ್ಟಂ ನಿಮಿತ್ತಂ ಶೃಣುಭೂಮಿಪ ಪುಷ್ಪಾರ್ಥಂತು ಗತಾ ಬಾಲ ಭೀತಾ ಪುರುಷ ದರ್ಶನಾತ್. ಅದು ಹೇಳಿತಂತೆ. ಆ ಬೃಹಸ್ಪತ್ಯಾಚಾರ್ಯ ಹೇಳಿದ್ರಂತೆ, ನಿನ್ನ ಮಗಳಿವತ್ತು ಹೂ ಕೊಯ್ಲಿಕ್ಕೆ ಹೋದಾಗ ಒಬ್ಬ ಹುಡುಗನ ನೋಡಿ ಭಯಂಕರವಾಗಿ ಹೆದರಿದ್ದಾಳೆ, ಅದಕ್ಕೆ ಅವಳಿಗೆ ಜ್ವರ ಬಂದಿದೆ ನೋಡು ಅಂತ ಹೇಳಿದ್ನಂತೆ.
ಅದಕ್ಕೆ ನೀನೇನು ಮಾಡಬೇಕು ಅಂದರೆ ಕಾರ್ಯಂ ತ್ವದುನಾ ವಿಪ್ರ ಅಭಿಷೇಕಂ ಶಿವಸ್ಯ ಚ, ರುದ್ರದೇವರಿಗೊಂದು ಅಭಿಷೇಕ ಮಾಡಿಸಿದರೆ ಅದೆಲ್ಲ ಕಡಿಮೆ ಆಗ್ತದೆ ಅಂತ. ಅಗಸ್ತ್ಯೇಶಸ್ಯ ವೈ ರಾಜನ್ ರುದ್ರೈಕಾದಶ ವಿಪ್ರಭೋ, ಇದನ್ನೆಲ್ಲ ಮಾಡು ಅಂತ ಹೇಳಿ ಕಳಿಸಿದ್ರು. ಅದಕ್ಕೆ ರಾಜನಿಗೆ ಹೇಳಿದ್ದಕ್ಕೋಸ್ಕರ ನಾವು ಪದ್ಮಾವತಿ ಗೋತ್ರ ನಕ್ಷತ್ರ ಎಲ್ಲ ಹಿಡ್ಕೊಂಡು ಬಂದು ಅವಳಿಗೋಸ್ಕರವಾಗಿ ಇಲ್ಲಿ ಮಾಡಿಸ್ತಾ ಇದ್ದೇವೆ. ತಚ್ಚಾಂತ್ಯರ್ಥಂ ವಯಂ ಪ್ರಾಪ್ತ ಅಭಿಷೇಕಾರ್ಥಮಂಗನೆ, ಇದನ್ನೆಲ್ಲ ಹೇಳಿದ್ರವರು. ಹೇಳಿದ ಕೂಡಲೇ ಪ್ರಭಾವಮಾತ್ಮಾನುಭವಸ್ಯ ವಿಷ್ಣೋ ಯೂಯಂ ನ ಜಾನೀತ ಪುರಾಣ ಪುಂಸಃ ಕೃಷ್ಣಂ ಮುಕುಂದಂ ತನಯಂ ವಿದಂತ್ಯ ವೃಥಾ ಶರೀರಂ ಪುನರಾಗತಂ ಮಮ. ಅಂತೂ ಆ ಜಗತ್ತಿನ ಒಡೆಯನಾಗಿರುವಂಥ ಭಗವಂತನ ಮದುವೆ ನಡಿಬೇಕಿದೆಲ್ಲ ಇನ್ನು, ಅದಕ್ಕೋಸ್ಕರ ಇಷ್ಟು ನಡೆಸ್ತಿದ್ದಾನೆ. ಪರಮಾತ್ಮನ ಸಂಕಲ್ಪದಂತೆ ಇದೆಲ್ಲ ನಡೆಯುವಂಥದ್ದು. ಹರಿರೇವ ಬಲಂ ಯಸ್ಮಾತ್ ಸರ್ವಾರ್ಥಾನಾಂ ಬಲಂ ಭವೇತ್ ಧ್ರುವಂ ತಥೋ ನೃಣಾಂ ಮೋಹಾತ್ ಕುಪತೋನ್ಯ ಸಮಾಶ್ರಯ ಅಂತ. ಅಂತೂ ಇಷ್ಟೆಲ್ಲ ನಡೆದಿದೆ. ಹರೇರ ಇದನ್ನೆಲ್ಲ ಆದ ನಂತರ ಅವಳೇ ಕೇಳಿದ್ದಂತೆ, ನನಗೂ ಕೂಡ ಒಬ್ಬ ಮಗ ಇದ್ದಾನೆ, ನಾನು ಕೂಡ ಸ್ವಲ್ಪ ಏನು ಮಾಡಬೇಕು ಅಂದರೆ ಈ ರಾಜನ ಹೆಂಡತಿ ಇದ್ದಾಳಲ್ಲ ಧರಣಿದೇವಿ, ಅವಳ ಜೊತೆಗೆ ಮಾತನಾಡಬೇಕು ನನಗೂ ಕೂಡ. ಧರಣ್ಯ ರಾಜಭಾರ್ಯಾಯ ಸಮೀಪೆ ಕಾರ್ಯಮಸ್ತಿ ಮೇ, ಅವಳ ಜೊತೆಗೆ ಒಂದಷ್ಟು ಮಾತಾಡಲಿಕ್ಕಿದೆ, ಅದಕ್ಕೆ ನಾನು ನಿಮ್ಮ ಜೊತೆಗೆ ಬರಲಾ ಅಂತ ಕೇಳಿದ್ಲು ಅಂತ. ಬಾ ಅಂತ ಹೇಳಿದರು. ನಮ್ದಾದ್ರೆ ಸ್ವಲ್ಪ ತಡ ಆಗ್ತದೆ ಮಾತ್ರ, ಇಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ, ನೀನು ವೆಯ್ಟ್ ಮಾಡ್ತೀಯ ಅಂದರೆ ಪರವಾಗಿಲ್ಲ ಅಂತಂದರು. ಅಯ್ಯೋ ಅದಕ್ಕೇನು ಪರವಾಗಿಲ್ಲ ಅಂತ ನಿಮ್ಮ ಜೊತೆಗೆ ಹರಟೆ ಹೊಡಿತಾನೆ ಕೂಡ್ತೀನಿ ಅಂತ ಕೂತ್ಬಿಟ್ಲು. ಅಲ್ಲೇ ಮಾತಾಡ್ತಾ ಕೂತ್ಲು. ಶ್ರೀನಿವಾಸನಿಗೆ ಅನ್ನಿಸ್ತು. ಅಲ್ಲೇ ಕೂತಲ್ಲೇ ಶ್ರೀನಿವಾಸ ವೆಂಕಟಾಚಲದಲ್ಲೇ ಅಂದುಕೊಂಡಂತೆ ಭಗವಂತ, ಏಕಪುತ್ರೋ ಹ್ಯಪುತ್ರ ಸ್ಯಾತ್ ಏಕನೇತ್ರೋ ಕ್ಯನೇತ್ರವಾನ್. ಒಬ್ಬ ವ್ಯಕ್ತಿಗೆ ಒಂದು ಕಣ್ಣಿತ್ತಂದರೆ ಕುರುಡ ಅಂತಲೇ ಕರೀತಾರಂತೆ. ಕಣ್ಣು ಒಂದು ಇರ್ತದೆ ಆದರೂ ಕುರುಡ ಅಂತಲೇ ಅಂತಾರೆ. ಹಾಗೆಯೇ ಏಕಪುತ್ರ, ಒಬ್ಬನೇ ಮಗ ಇರಬಾರದಂತೆ, ಕನಿಷ್ಠ ಎರಡಾದರೂ ಇರಬೇಕು ಅಂತ. ಏಕಭಿನ್ನಂ ಅಂತ, ಒಂದಕ್ಕಿಂತ ಜಾಸ್ತಿ ಇರಬೇಕು ಅಂತ ಹೇಳ್ತಾರೆ. ಹಾಗೆಯೇ ಸ್ತ್ರೀಭಿಷ್ಟ ಯತ್ಕೃತಂ ಕಾರ್ಯಂ ನ ತತ್ಕಾರ್ಯಂ ಫಲಪ್ರದಂ. ಹೆಣ್ಣು ಮಕ್ಕಳಿಗೆ ದೊಡ್ಡ ಜವಾಬ್ದಾರಿ ಕೊಟ್ಬಿಟ್ರಿ ಅಂತ ಆದರೆ ಮಾಡಲಿಕ್ಕೆ ಕಷ್ಟ ಆಗಿಬಿಡ್ತದಂತೆ. ಅವ್ರಿಗೆ ಗೊತ್ತಾಗೋದಿಲ್ಲ ಪಾಪ. ಹೋಗ್ತಾರೆ, ಏನೋ ಕೆಲಸ ಮಾಡಬೇಕು ಅಂತ ಹೋಗಿರ್ತಾರೆ. ಏನೋ ಕೆಲಸ ಮಾಡಬೇಕು ಅಂತ ಹೋದವರಿಗೆ ಯಾರಾದರೂ ಸಿಕ್ಕರು ಅಂತಾದರೆ ಅವ್ರ ಜೊತೆಗೆ ಮಾತನಾಡ್ತಾ ಕೂತ್ಬಿಡ್ತಾರೆ. ಮುಂದೇನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ ಅವರು. ಅವು ಮಾತು ಸಿಕ್ತೋದ್ರೆ ಮುಗದೇ ಹೋಯಿತು ಅಂತ. ಆದ್ದರಿಂದ ಶ್ರೀನಿವಾಸ ಯೋಚನೆ ಮಾಡಿದ, ಇಲ್ಲ ಇದನ್ನು ನಾನೇ ಮಾಡಬೇಕು ಅಂತ ಅಂದ್ಕೊಂಡಂತೆ. ನಾನೇ ಮಾಡಬೇಕು ಅಂತ ಇತಿ ಸಂಚಿಂತ್ಯ ಗೋವಿಂದೋ ಮಾಯಾವಿ ಕಾಮರೂಪವಾನ್. ಇಷ್ಟಾಗಿ ತಾನೇ ತನ್ನ ಮದುವೆ ನಿಶ್ಚಯ ಮಾಡಿಕೊಳ್ಬೇಕು ಅಂತ ತಾನು ಮಾಡಿದ್ದಾದರೂ ಏನು ಅಂದರೆ ತಾನು ಹೆಣ್ಣಿನ ವೇಷನೆ ಹಾಕ್ಕೊಂಡು, ಮತ್ತೆ ತಾನು ಹೆಣ್ಣಿನ ವೇಷ, ಹೆಣ್ಣು ಮಕ್ಕಳು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾನೆ, ಮತ್ತು ತಾನೇ ಹೆಣ್ಣಿನ ವೇಷ ಹಾಕ್ಕೊಳ್ತಾನೆ. ಹಾಗೆ ಹೆಣ್ಣಿನ ವೇಷ ವನಿತಾ ರೂಪಮಾಶ್ರಿತ ಅಂತ. ಪುಲಿಂದ ವೇಷಧಾರಿ ಸಾ ಚಕ್ರೆ ತದ್ವೇಷಭೂಷಣಂ. ಇದನ್ನೆಲ್ಲ ಮಾಡಿಕೊಂಡು ಬ್ರಹ್ಮದೇವರಿದ್ರಲ್ಲ, ಬ್ರಹ್ಮದೇವರನ್ನೇ ಸಣ್ಣ ಕೂಸಾಗಿ ಮಾಡಿಕೊಂಡ್ರಂತೆ, ಕೊಂಕಳಲ್ಲಿ ಎತ್ಕೊಂಡ್ರಂತೆ. ಕೊಂಕಳಲ್ಲಿ ಎತ್ಕೊಂಡು ಬ್ರಹ್ಮದೇವರನ್ನು, ಆಮೇಲೆ ಇಡೀ ಬ್ರಹ್ಮಾಂಡ ಏನಿದೆ ಬ್ರಹ್ಮಾಂಡವನ್ನು ಒಂದು ಬಿದಿರಿನ ಬುಟ್ಟಿ ಮಾಡ್ಕೊಂಡ್ಬಿಟ್ರಂತೆ. ಆ ಬಿದಿರಿನ ಬುಟ್ಟಿಯನ್ನು ಹಿಡ್ಕೊಂಡ್ರಂತೆ. ಬ್ರಹ್ಮಾಂಡಂ ಜಗದಾಧಾರಂ ತ್ರೈಗುಣ್ಯಂ ಗುಲ್ಮಮೇವಚ. ಇಷ್ಟು ಮಾಡಿಕೊಂಡು ವಿಕೀರ್ಯ ಕೇಶ ಪುಂಕಾನಿ ಎಲ್ಲ ಸ್ವಲ್ಪ ಏನು ಮಾಡಿದ್ದಂತೆ, ತನ್ನ ತಲೆ ಕೂದಲನ್ನೆಲ್ಲ ಕೆದರ್ಕೊಂಡು ಅದು ಹೇಗೆ 50 ವರ್ಷದ ಮುದುಕಿ ಅನ್ನುವಂತೆ ವೇಷ ಮಾಡಿಕೊಂಡಿದ್ದಂತೆ. 50 ವರ್ಷದ ಮುದುಕಿ, 50 ವರ್ಷ ಸಂಯುತ ಅಂತ, ಅಷ್ಟು ವಯಸ್ಸಾಗಿದೆ ಅನ್ನುವಂತೆ ವೇಷ ಮಾಡಿಕೊಂಡಿದ್ದಂತೆ. ಇಷ್ಟೆಲ್ಲ ಮಾಡಿಕೊಂಡು ಗುಂಜಾಮಣಿ ವಿಭೂಷಾಂಗ ಶಂಖಬದ್ಧ ಸುರಾಸುಹಾರಿಕ ಅದನ್ನೆಲ್ಲ ಭಾಳ ಚೆನ್ನಾಗಿ ಮಾಡಿಕೊಂಡು ಹೊರಟು ಆ ನಾರಾಯಣಪುರಕ್ಕೆ ಬಂದು ಎಷ್ಟಿಂ ಕೃತ್ವ ಕರೇಚಾಗ ಸಾಬಾಲ, ಒಂದು ಕೈಯಲ್ಲಿ ಒಂದು ಕೋಲು ಹಿಡ್ಕೊಂಡಿದ್ದಾನಂತೆ, ಸಣ್ಣ ಕೋಲು ಹಿಡ್ಕೊಂಡು. ಈ ಹಿಂದಿನ ಕಾಲದಲ್ಲೆಲ್ಲ ಕಣಿ ಹೇಳೋದು ಅಂತ ಹೇಳುತ್ತಾರೆ. ನಮ್ಮ ಕಡೆ ಈಗಲೂ ಈ ಬೆಂಗಳೂರು ಕಡೆಗೆಲ್ಲ ಏನಾದರೂ ಹೇಳಿದ ಕೆಲಸ ಮಾಡಲಿಲ್ಲ ಅಂದರೆ ಮಾಡ್ಲಾ ಅಂತ ಕೇಳಿದ್ರೆ ಇನ್ನೂ ಕಣಿ ಕೇಳ್ತಿದ್ದಾನೆ ಅಂತ ಹೇಳ್ತಾರೆ. ಹಾಗೆ ಕಣಿ ಹೇಳೋದು ಅಂತ. ಆ ರೀತಿ ಆ ವೇಷವನ್ನು ಕೊರವಂಜಿ ವೇಷ ಅಂತ ಹೇಳುತ್ತಾರೆ. ಆ ಕೊರವಂಜಿ ವೇಷವನ್ನು ಹಾಕ್ಕೊಂಡು ಈ ಶ್ರೀನಿವಾಸ ಹೊರಟ. ಪುರೀಂ ಸಮಾಗತ್ಯ ಚ ಗರ್ಜಯಂತಿ ಸುತಾನ್ ಪತೀನ್ ಬಂಧುಗಣಾನ್ ವದ ದದಾಮಿ ಶ್ರುತ್ವಾ ವಚಸ್ತದ್ಗದಿತಂ ಪುರಾಂಗನ ಊಚುಸ್ತದಾತಾಂ ನೃಪವಲ್ಲಭಾಂ ಪ್ರತಿ. ಪುರೀಂ ಸಮಾಗತ್ಯ, ಆ ಊರಿಗೆ ಹೋಗಿ
ಅಲ್ಲಿ ಕೂಗಿ ಕೂಗಿ ಕರೀತಿದ್ದಾನಂತೆ. ಯಾರಿಗಾದರೂ ಮಕ್ಕಳಿಲ್ಲ ಅಂದರೆ ಮಕ್ಕಳ ವ್ಯವಸ್ಥೆ ಮಾಡಿಕೊಡ್ತೀನಿ ಕಣಿ ಹೇಳಿ, ಆಮೇಲೆ ಗಂಡ ಇಲ್ಲ ಅಂದರೆ ಗಂಡನ ವ್ಯವಸ್ಥೆ, ಏನು ಬೇಕು ಅದನ್ನೆಲ್ಲವನ್ನು ಕೂಡ ನನ್ನ ಕಣಿಯಿಂದ ಹೇಳ್ತೀನಿ ನಿಮಗೆಲ್ಲ ಅಂತ ಹೇಳಿದ್ರಂತೆ. ಆಗ ಆ ಗ್ರಾಮದಲ್ಲಿದ್ದಂಥವರೆಲ್ಲರೂ ಕೂಡ ಇವಳೇನು ಭಾಳ ಚೆನ್ನಾಗಿ ಹೇಳ್ತಾಳೆ ಅಂತ ಅಂದ್ಕೊಂಡು ಇದ್ದು ಬಿದ್ದವರೆಲ್ಲರೂ ಕೂಡ ಏನು ಮಾಡಿದ್ರಂತೆ, ಆ ಧರಣಿದೇವಿ ಇದ್ದಾಳಲ್ಲ, ಧರಣಿದೇವಿ ಹತ್ತಿರಕ್ಕೆ ಓಡಿ ಹೋದ್ರಂತೆ. ಓಡಿ ಹೋಗಿ ಧರ್ಮದೇವಿ ಸಮಾಯಾತ ನರನಾರಾಯಣಾಶ್ರಮಾತ್, ಬರುವಾಗ ಎಲ್ಲರ ಕಡೆ ಹೇಳ್ತಿದ್ದಂತೆ ಆ ಕೊರವಂಜಿ ವೇಷದಲ್ಲೇನೆ, ನಾನು ಬಂದದ್ದು ಬದರಿಕಾಶ್ರಮದಿಂದ ಬಂದಿದ್ದೀನಿ ಅಂತ ಹೇಳ್ತಿದ್ದಂತೆ. ನರನಾರಾಯಣ ಆಶ್ರಮದಿಂದ ನಾನು ಬಹಳ ಚೆನ್ನಾಗಿ ಹೇಳ್ತೀನಿ ಅಂತ ಬೇರೆ. ಈ ವಿಷಯವನ್ನೆಲ್ಲ ತಗೊಂಡೋಗಿ ಆ ಇವಳಿಗೆ ಧರಣಿದೇವಿ ಹತ್ತಿರಕ್ಕೆ ಅಲ್ಲಿರೋರೆಲ್ಲ ಹೇಳ್ತಾ ಇದ್ದಾರಂತೆ. ತಾಮಾಕ್ವಯ ಮಹಾಭಾಗೆ, ಅವಳನ್ನು ಕರೆಸು ನಿಮ್ಮ ಮನೆಗೆ, ಏನು ನಿನ್ನ ಮಗಳಿಗೆ ಹುಷಾರಿಲ್ಲಲ್ವ, ಏನಾಗಿದೆ ಅಂತ ಅವಳನ್ನು ಕೇಳು, ಹೇಳ್ತಾಳೆ, ಸ್ವಲ್ಪ ಕರಿ ಕರಿ ಅಂತೆಲ್ಲ ಹೇಳಿದ್ರಂತೆ. ಯಾಹಿ ಮಂಗಲದೇ ದೇವಿ ರಾಜಭಾರ್ಯ ಮಿಮಾಮಿತಿ ಸಾ ಶ್ರುತ್ವಾ ವಚನಂ ತಾಸಾಂ ಮಂದಮಾಹ ಮನಸ್ವಿನಿ. ಆಗ ಆಯಿತು ಅಂತ ಕರೀರಿ ಅಂತ ಹೇಳಿದ್ದು ಧರಣಿದೇವಿ. ಅದಕ್ಕೆ ಇವರೆಲ್ಲ ಹೋಗಿ ಕರೆದ್ರಂತೆ. ರಾಜನ ಹೆಂಡತಿ ಕರೀತಿದ್ದಾಳೆ ನಿಮ್ಮನ್ನು, ಬರಬೇಕು ಅಂತ ಹೇಳಿದರೆ ಆಗ ಧರ್ಮದೇವಿ ಹೇಳ್ತಾಳೆ, ಬೇಕು ಅಂತ ತಾನು ಹೇಳ್ತಾಳೆ. ಮತ್ತೆ ಅಹಂ ದರಿದ್ರ ಕುಟಿಲ ಸಾಬಾಲ ಭಾಗ್ಯ ಸಂಯುಕ್ತ. ಅಲ್ಲ, ನನ್ನನ್ನು ಕರೀತಿದ್ದೆ, ರಾಜನ ಹೆಂಡತಿ ನನ್ನನ್ನು ಹೇಗೆ ಕರೀತಿದ್ದಾಳೆ? ರಾಜನ ಹೆಂಡತಿ ನನ್ನನ್ನು ಕರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನ್ನನ್ನು ಕರೆದು ಆಹ್ವಾನ ಮಾಡಿ ನನ್ನನ್ನು ತಮಾಷೆ ಮಾಡಲಿಕ್ಕೆ ಹೋಗಬೇಡ್ರಿ ಅಂತ ಹೇಳಿದ್ರು. ನನ್ನ ತಮಾಷೆ ಮಾಡಲಿಕ್ಕೆ ಹೋಗಬೇಡ್ರಿ, ವಿನೋದಾರ್ಥಂ ಹಾಸ್ಯಾರ್ಥಂ ಹಸಿತಾನನಃ, ನನ್ನ ನೀನು ಹಾಸ್ಯ ಮಾಡ್ತಾ ಇದ್ದೀರಾ ಅಂತ ಕೇಳಿದ. ಇಲ್ಲ ಹಾಗೇನಿಲ್ಲ ಅಂತ ಹೇಳ್ತಾರೆ. ಹೇಳಿದರು ಕೂಡ ಅನ್ನಹೀನಂ ಶಿಶುಮಾಂಚ ದೃಷ್ಟ್ವಾ ದೈವೇತಿ ನೋದ್ರುವಂ, ನನ್ನ ಜೊತೆ ಒಂದು ಕೂಸಿದೆ, ಅದು ಕೂಟಿಲ್ಲ ಏನಿಲ್ಲ, ನಮ್ಮನ್ನು ನೋಡಿ ತಮಾಷೆ ಮಾಡಬೇಕನ್ನಿಸ್ತದ ನಿಮಗೆ ಅಂತ ಬೇರೆ ಮಾತಾಡ್ತಾನೆ. ಇಷ್ಟೆಲ್ಲ ಮಾತಾಡಿದಾಗ ಆಗ ಧರಣಿದೇವಿನಿ ಬಂದಂತೆ. ಏಹಿ ಭದ್ರೇ ಮಹಾಭಾಗೆ ಸಾಕ್ಷಾತ್ವಂ ಧರ್ಮದೇವತಾ, ಬೇಗ ಬಾ, ನೀನು ಧರ್ಮದೇವತೆ ಇದ್ದಂತೆ ಇದ್ದಿ ನೀನು ಅಂತ ಕರೆದಂತೆ. ಕರೆದು ಕೂಡಲೇ ಆಯಿತು ಅಂತ ಅಲ್ಲಿಗೆ ಹೋದ್ರು. ದೈವಯೋಗಾದಾಗತಾಸಿ ಮಮ ಕಲ್ಯಾಣವರ್ಧಿನಿ, ಆ ದೇವರೇ ನಿನ್ನನ್ನು ಕಳಿಸಿಕೊಟ್ಟಿದ್ದು ಕಾಣುತ್ತದೆ, ಅದಕ್ಕೆ ಬಂದಿದ್ದಿ ನೀನು, ಬಾ ನನ್ನ ಹತ್ತಿರಕ್ಕೆ ಅಂತ ಕರ್ಕೊಂಡು ಹೋದಂತೆ. ಮನೋರಥೋ ಮನಸ್ಸಂಸ್ಥಃ ತತ್ಯಮ್ಮೆ ಕಥ್ಯತಾಮಿತಿ, ನನ್ನ ಮನಸ್ಸಲ್ಲಿ ಏನಿದೆ ನಾನು ಹೇಳಲಿಕ್ಕೆ ಹೋಗಲ್ಲ, ನಿನ್ನನ್ನೇನೋ ಕೇಳಬೇಕು ಅಂತಿದ್ದೀನಿ, ಏನು ಕೇಳಬೇಕು ಅಂತ ನನ್ನ ಮನಸ್ಸಲ್ಲಿದೆ ನೀನೇ ಹೇಳಿಬಿಟ್ಟು ಅಷ್ಟೇ ಅಲ್ಲ, ಜೊತೆಗೆ ಭಾಷಿತ ರಾಜಪತ್ನ್ಯಾಸ ಸತ್ಯಮಾಹ, ಸತ್ಯ ಹೇಳಬೇಕು ಮಾತ್ರ, ಸುಳ್ಳು ಹೇಳಬಾರದು ಅಂತ. ಇಷ್ಟು ಹೇಳಿದ ಕೂಡಲೇ ಆಗ ಅವಳು ಹೇಳ್ತಾಳೆ, ಧರ್ಮದೇವತೆ ಹೇಳ್ತಾಳೆ, ಅಂದರೆ ಆ ಕೊರವಂಜಿ ಹೇಳಿದ್ದಂತೆ, ಮಯಾ ನಿಗದಿತಂ ವಾಕ್ಯಂ ಅಸತ್ಯಂ ಚೇನ್ ಮನಸ್ವಿನಿ ಪುರಾನ್ ನಿಷ್ಕಾಸ್ಯ ಮಾಂ ದೇವಿ ಛೇದನಂ ಕರೆಯೊಕ್ಕುರು. ನಾನು ಹೇಳಿದ್ದೇನಾದರೂ ಒಂದು ವೇಳೆ ಸುಳ್ಳಾಗಿತ್ತು ಅಂತಾದರೆ ಈ ಊರಿಂದ ಹೊರಗೆ ದಬ್ಬಿ ನನ್ನ ಕೈ ಕತ್ತರಿಸ್ಬೇಕಾದ್ರೆ ಅಂತಂದ. ನಾ ಹೇಳೋದು ಸತ್ಯ ಇರ್ತದೆ ಅಂತ. ಕಠಿಣಂ ಮಮ ವಾಕ್ಯಂತೋ ಹೆಸತ್ತೇ ಹಸ್ತಭೇದನಂ, ನನ್ನ ಮಾತು ಮಾತ್ರ ಕಠಿಣ, ಆದರೆ ಸತ್ಯ ಹೇಳ್ತೀನಿ ನಾನು ಅಂತ. ಇಲ್ಲ ಅಂದರೆ ನನ್ನ ಕೈಯೇ ಕಡ್ದು ಬಿಡಬೇಕಾದ್ರೆ ನೀನು ಅಂತಂದು. ಇಷ್ಟು ಹೇಳಿದ ಕೂಡಲೇ ನರನಾರಾಯಣ ಶ್ರೀಮಾನ್ ಬರ್ತಾಮೇ ರಾಜವಲ್ಲಭೇ, ಸಾಕ್ಷಾತ್ ನರನಾರಾಯಣರೇ ನನ್ನ ಗಂಡ, ಆದ್ದರಿಂದ ನಾನು ಸುಳ್ಳು ಹೇಳೋದಿಲ್ಲ ಅಂತ ಇಷ್ಟು ಹೇಳಿ. ಭೂತಂ ಭವ್ಯಂ ಭವಿಷ್ಯಚ್ಚ ವದಾಮಿ ಜಗದೀಶ್ವರಿ, ನಾನು ಹಿಂದೆ ನಡೆದಿದ್ದು ಹೇಳಬೇಕು, ಮುಂದೆ ನಡೆಯೋದು ಹೇಳಬೇಕು, ಈಗಿಂದ ಹೇಳಬೇಕು, ಏನು ಬೇಕಾದರೂ ಹೇಳಬಲ್ಲೆ, ನಾನು ಎಲ್ಲವನ್ನೂ ಹೇಳಬಲ್ಲೆ, ಆದ್ದರಿಂದ ಹೇಳ್ತೀನಿ ನಿನಗೆ ಅಂತ. ಅದಕ್ಕೆ ಹೇಳ್ತೇನೆ ಅಂದ ಕೂಡಲೇ ಸರಿ ಹೇಳು ಮತ್ತೆ ಅಂದರೆ, ಅದಕ್ಕೆ ಆ ಕೊರವಂಜಿ ಹೇಳಿದ್ದಂತೆ ಜ್ಯೋತಿಷ್ಯ ಕೇಳಬೇಕಾದ್ರೆ ಸುಮ್ಮನೆ ಹೇಳು ಅಂದ ತಕ್ಷಣ ಸರ್ರನ್ನು ಹೇಳಿಬಿಡೋದಲ್ಲ, ಅದಕ್ಕೆ ಮೊದಲು ನೀನೊಂದು ಸ್ನಾನ ಮಾಡಿ ಬರಬೇಕು ಅಂತ. ಸ್ನಾನ ಮಾಡಿ ಶುದ್ಧವಾಗಿ ಮಡಿಮಡಿಯಾಗಿ ಬರಬೇಕು ನೀನು ಅಂತ. ಮಜ್ಜನಂ ಕುರು ಕಲ್ಯಾಣಿ ಶುಭ್ರವಸ್ತ್ರ ಸಕಂಚು ಸುಕುಂಚಕ, ಅದಕ್ಕೆ ಹೇಳಿದಂತೆ ಒಳ್ಳೆ ಸ್ನಾನವನ್ನು ಮಾಡಿ ಒಳ್ಳೆ ಬಟ್ಟೆಯನ್ನು ಉಟ್ಟುಕೊಂಡು ಮಡಿಮಡಿಯಾಗಿ ಬರಬೇಕು ನೀನು. ಬರೋಕ್ಕಿಂತ ಮೊದಲು ಗುರುದೇವ ನಮಸ್ಕಾರಂ ಗುರುದೇವಿ ಹರಿಪ್ರಿಯಂ, ಗುರುಗಳ ನಮಸ್ಕಾರ, ದೇವತೆಗಳ ನಮಸ್ಕಾರ, ಇದನ್ನೆಲ್ಲ ಮಾಡಿ ಬರಬೇಕು ಅಂತ. ಏವ ಮುಕ್ತಾತ ಕಲ್ಯಾಣಿ ತಥಾ ಚಕ್ರೇ ಯಥೋದಿತ, ಈ ರೀತಿ ಹೇಳಿ ಕಳಿಸಿಕೊಟ್ಟನಂತೆ. ಈ ಕಳಿಸಿಕೊಟ್ಟ ಕೂಡಲೇ ಆಯಿತು ಅಂತ ಇವಳು ಹೋದ್ಲು. ಪಾಪ ಹೋಗಿ ಎಲ್ಲ ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಕಾಯ್ತಾ ಕೂತಿದ್ವಿ, ಕೊರವಂಜಿ ಕಾಯ್ತಾ ಕೂತಿದ್ಲು. ಇವಳು ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಕಿಂ ಕಾರ್ಯಂ ವದ ಕಲ್ಯಾಣಿ ಕರೋಮಿ ತವ ಶಾಸನಾತ್, ಆಯ್ತು ಇನ್ನೇನು ಮಾಡಬೇಕು ಹೇಳು ಅಂತ ಕೇಳಿದ್ರು. ಸ್ನಾನ ಮುಗಿಸ್ಕೊಂಡ್ಬಂದು
ಇನ್ನೇನಾದರೂ ಇದ್ದರೆ ಹೇಳು ಅಂತ. ಅದಕ್ಕೆ ಮತ್ತೆ ಹೇಳಿದ್ದಂತೆ, ಬರೀ ಬರೋದಂದರೆ ಕೇಳಲಿಕ್ಕೆ ಬರೋದು ಸುಮ್ಮನೆ ಬಂದುಬಿಡಬಾರ್ದು, ಬರುವಾಗ ಒಂದು ಮೊರದ ಬಾಗಣ ಹಿಡ್ಕೊಂಡ್ಬರಬೇಕು ಅಂತಂದು. ಮೊರದ ಬಾಗಣ ಕೊಡು ನನಗೆ ಅಂತಂದು. ಉಪಾಯನಂ ದೇಹಿ ಭದ್ರೇ ದೇವಾನಾಂ ಪ್ರೀತಿ ಸಾಧಕಂ ಇತ್ತಂ ಪುಲಿಂದಾವಚನಂ ಶ್ರುತ್ವಾ ಸಾಧರಣೀ ತದಾ. ಆಯಿತು ಅಂತ ಹೋದ್ಲು. ಹೋಗಿ ಏನು ಮಾಡಿದ್ಲಂತೆ, ಬಂಗಾರದ ಮೊರ ತಗೊಂಡ್ಲಂತೆ. ಬಂಗಾರದ ಮೊರದಲ್ಲಿ ಅದರಲ್ಲೆಲ್ಲ ಹಾಕಿದ್ದೇನು ಅಂತಂದರೆ ಸ್ವರ್ಣಶೂರ್ಪಂ ಸಮಾಪೂರ್ಯ ಮುಕ್ತ ತಂಡುಲ ಪೂರ್ವಕೈ. ಅಕ್ಕಿ ಬೇಳೆ ಅಂದರೆ ವಜ್ರ ವೈಡೂರ್ಯ ಮುತ್ತು ರತ್ನ ಇವುಗಳನ್ನೇ ತುಂಬಿಸಿದ್ಲಂತಂದರೆ. ಇದನ್ನೆಲ್ಲ ತುಂಬಿಸಿ ಅದನ್ನು ತಂದು ಮರದ ಬಾಗಣ ಅಂತ ಕೊಟ್ಲಂತೆ. ಇಷ್ಟು ಕೊಟ್ಟಾದ ನಂತರ ಆಗ ಮತ್ತೆ ಧರಣಿದೇವಿ ಹೇಳಿದ್ಲಂತೆ, ಆಯಿತು ಸ್ನಾನ ಆಯಿತು, ನಿನಗೆ ಮೊರದ ಬಾಗಣ ಕೊಟ್ಟಿದ್ದಾಯಿತು, ಈಗಲಾದರೂ ಹೇಳು ಸತ್ಯಂ ವದ ಮಹಾಪ್ರಾಜ್ಞೆ ಮಮ ದುಃಖಂ ಪ್ರಣೋದಯ. ಈಗ ನನ್ನ ದುಃಖ ಏನು ಅನ್ನೋದನ್ನು ಹೇಳು ಅಂದ ಕೂಡಲೇ ಅದಕ್ಕೆ ಆ ಧರ್ಮದೇವತೆ ಕೊರವಂಜಿ ಹೇಳಿದ್ಲು, ಸತ್ಯ ಹೇಳ್ತೀನಂತೆ, ಆದರೆ ಒಂದೇ ಒಂದು, ಏನಿಲ್ಲ, ನನ್ನ ಕೊಂಕಳಲ್ಲಿ ಒಂದು ಕೂಸಿದೆಯಲ್ಲ ಸಣ್ಣದು, ಬೆಳಿಗ್ಗಿಂದ ಏನೂ ತಿಂದಿಲ್ಲ, ತುಂಬ ಹಸಿವೆ ಆಗ್ತಿದ್ದದೆ, ಒಂದು ಸ್ವಲ್ಪ ಊಟ ಕೊಟ್ಬಿಡ್ತೀಯಾ ಅಂತಂದಂತೆ. ಊಟ ಕೊಡು ಅಂತಂದ. ಸರಿ ಆಯಿತು ಅಂತ ಊಟದ ವ್ಯವಸ್ಥೆ ಮಾಡು ಅಂದ ಕೂಡಲೇ ಶ್ರುತ್ವ ತದ್ವಚನಂ ರಮ್ಯಂ ತ್ವರಯಾನೀಯ ಭಾಮಿನಿ. ಹೋಗೋದು ಹೋಗ್ತಿದ್ದಿ, ಮತ್ತೆ ತಡ ಮಾಡಿಬಿಡ, ಬೇಗ ಬಂದ್ಬಿಡು ಅಂತಂದ. ಮತ್ತೆ ಇಷ್ಟು ಹೇಳಿದ ತಕ್ಷಣ ಆಯಿತು ಅಂತ ಹಾಲು ಅನ್ನ ಇದನ್ನು ಕಲಸಿಕೊಂಡು ಬಂಗಾರದ ಪಾತ್ರೆಯಲ್ಲಿ ತೊಗೊಂಡು ಬಂದಂತೆ. ಬಂಗಾರದ ಪಾತ್ರೆಯಲ್ಲಿ ತಂದು ಕೊಟ್ಟರೆ ಆಯಿತು, ಹುಡುಗ ಕೂಸಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಿನಗೆ ಹೇಳ್ತೀನಿ ಅಂತ ಹೇಳಿ ಕೂಸಿಗೆ ತಿನ್ನಿಸ್ಲಿಕ್ಕೆ ಅಂತ ಹೋದರೆ ತದೃಷ್ಟ ಸ್ವರ್ಣ ಪಾತ್ರಸ್ಥಂ ಮಾನುಷಾನ್ನಂ ನ ಭುಕ್ತವಾನ್. ಆ ಕೂಸು ತಿನ್ನಲಿಲ್ಲಂಥದ್ದು, ಹಠ ಮಾಡಿತದು. ಹಠ ಮಾಡಿದ ಕೂಡಲೇ ರುರೋದಸ ಶಿಶುಸ್ತಸ್ಯ ಧರ್ಮದೇವ್ಯಾಶ್ಚ ಭೂಮಿಪ. ಅದು ಹಠ ಮಾಡ್ತಾ ಇದೆ, ತಿನ್ನು ಅಂತ ಬೇರೆ ಈ ಕೊರವಂಜಿ ತಿಂತಾ ಇಲ್ಲ. ನೀನು ತಿನ್ನಲಿಲ್ಲ ಅಂದರೆ ನಾನೇ ತಿಂತೀನಿ ನೋಡು ಅಂತ ತಾನು ಬಾಯಿಗೆ ಇಟ್ಕೊಂಡಂತೆ. ತಾನು ಬಾಯಿಗೆ ಇಟ್ಕೊಂಡ್ಲೆ ತಾನು ಅಳ್ಳಿಕ್ಕೆ ಶುರು ಮಾಡಿತ್ತು ಕೂಸು, ಮತ್ತೆ ನನಗೆ ಬೇಕು ಅಂತ. ಆಮೇಲೆ ಕೊಟ್ಟರು ತಿಂತಂತೆ. ಯಾಕೆ ಮತ್ತೆ ಮೊದಲು ತಿನ್ನಲಿಲ್ಲ ಅಂದರೆ ಕೂಸು ಅಂದರೆ ಯಾರದು? ಬ್ರಹ್ಮದೇವರು. ಈ ಕೊರವಂಜಿ ಅಂದರೆ ಶ್ರೀನಿವಾಸ ಜಗದೊಡೆಯ. ಆ ಕೂಸಿಗೇನು ಅಂದರೆ ದೇವರೇ ನಿನ್ನ ನೈವೇದ್ಯ ಆಗದೆ ನಾನು ಯಾಕೆ ತಿನ್ನಲು ಅಂತ ಅದರ ಅಭಿಪ್ರಾಯ. ಅದು ಅದಕ್ಕೋಸ್ಕರವಾಗಿ ಆಮೇಲೆ ಕೇಳಿತಂತೆ, ಮತ್ತೆ ಆಮೇಲೆ ತಿನ್ನಿಸಿದ್ರು. ಅಂತೂ ತಿಂದೆಲ್ಲ ಆಯಿತು. ಇಷ್ಟಾದ ಕೂಡಲೇ ಆವಾಗ ಕೊನೆಗೆ ಕ್ಷೀರಾನ್ನ ಭೋಜನಂ ಕೃತ್ವ ಸ್ವಸ್ಥ ಚಿತ್ತ ತದಾ ಬ್ರವೀತ್. ಆಯಿತು, ಊಟ ಎಲ್ಲ ಆಯಿತು, ಈಗ ಹೇಳ್ತೀನಿ ನಿನಗೆ ಅಂತ ಬಂದು ಕೂತ. ಆ ಕೊರವಂಜಿ ರೂಪದಲ್ಲಿ ಬಂದು ಹೇಳ್ತೀನಿ ಅಂತಂದ. ಹೇಳ್ತೀನಿ ಅಂದ ಕೂಡಲೇ ಆಯ್ತು ಇನ್ನೇನು ಹೇಳ್ತಾನೆ ಅಂತ ಖುಷಿ. ಆ ಕೊರವಂಜಿ ಹೇಳ್ತಾಳೆ ಅಂತ ಖುಷಿಯಲ್ಲಿ ಕೂತ್ರೆ ಮತ್ತೆ ಹೇಳಿದ್ನಂತೆ, ಒಳ್ಳೆ ಊಟ ಕೊಟ್ಟಿದ್ದಿ, ಇಷ್ಟೆಲ್ಲ ಚೆನ್ನಾಗಾಗಿದೆ, ಒಂದು ಎಲೆಡಿಕೆ ಇಲ್ಲ ಅಂದರೆ ಹಾಗೆ ಅಂತಂದ. ಮತ್ತೆ ಎಲೆಡಿಕೆ ಒಂದು ಕೊಟ್ಬಿಡು ಅಂತಂದ. ಎಲೆಡಿಕೆ ಕೊಡು ಅಂದ ಕೂಡಲೇ ಆಯ್ತು ತೊಗೊಂಡು ಬರ್ತೀನಿ ಅಂತ ಒಳಗೆ ಹೋದ್ಲಂತೆ. ಹೋಗುವಾಗ ಮತ್ತೆ ಹೇಳಿದ್ನಂತೆ, ಈ ಶ್ರೀನಿವಾಸ ಕೊರವಂಜಿ ರೂಪದಲ್ಲಿ ಹೇಳ್ತಿದ್ದಾನೆ, ಬರೀ ಎಲೆಡಿಕೆ ಅಂದ ಕೂಡಲೇ ವಿಳ್ಯದೆಲೆ ಅಡಿಕೆ ಸುಣ್ಣ ತಂದಿಟ್ಬಿಡ್ಬೇಡ, ಜೊತೆಗೆ ಒಂದಷ್ಟು ಬೇಕು ಅದಕ್ಕೆ ಅಂತಂದ. ಏನು? ಏಲ ಲವಂಗ ಕರ್ಪೂರ ನಾಗವಲ್ಲಿ ದಲೈರ್ಯುತಂ. ಏಲಕ್ಕಿ ಹಾಕಿರಬೇಕು, ಲವಂಗ ಇರಬೇಕು, ಕರ್ಪೂರ ಇರಬೇಕು, ಎಲೆ ಇರಬೇಕು, ಸುಣ್ಣ ಇರಬೇಕು, ಅಡಿಕೆ ಇರಬೇಕು, ಎಲ್ಲ ಇರಬೇಕು. ಅದಕ್ಕೊಂದಷ್ಟು ಪತ್ರೆಗಳು ಅಂತ ಸಿಗ್ತದಂತೆ, ಆ ಪತ್ರ ಇರಬೇಕು ಅಂತ ಹೇಳ್ತಾನೆ. ಇವೆಲ್ಲ ಇರಬೇಕು ನೋಡು ಅಂತ ಹೇಳಿದ್ನಂತೆ. ಇಷ್ಟೆಲ್ಲ ಆಯಿತು ಅಂತ ತಂದು ಕೊಟ್ಲು ಪಾಪ. ಅಷ್ಟನ್ನೂ ತಗೊಂಡು ಎಲ್ಲವನ್ನೂ ಕೂಡ ತಗೊಂಡು ಚೆನ್ನಾಗಿ ಮಾಡಿಕೊಂಡು ಹಾಕ್ಕೊಂಡಂತೆ. ಆಮೇಲೆ ಸಾ ಪೂರ್ವಾಭಿಮುಖ ಮುಖೀಭೂತ್ವ ಪುತ್ರಮಂಕೆ ನಿಧಾಯ ಚ. ತನ್ನ ಕೂಸನ್ನು ಬಲತೊಡೆ ಮೇಲೆ ಕೂಡಿಸಿಕೊಂಡು ಆಗ ಪುರತೋ ಗುಲ್ಮಮಾಸ್ತಾಯ ಪಾದಾವಾಸ್ತೀರ್ಯ ಸಂಸ್ಥಿತ ಕೂತ್ಕೊಂಡು ಆಯ್ತು ನಿನಗೆ ಹೇಳ್ತೇನೆ ಅಂತ ಏವಂ ಹರೇಶ್ಚಿತ್ರ ಚರಿತ್ರ ಕರ್ಮ ಗಾಯಂತಿ ಕಂಜೋದ್ಭವ ಶಂಭು ಶಕ್ರಾಹ. ಇದೇನು ಚಿತ್ರ ವಿಚಿತ್ರವಾದ ಕೆಲಸಗಳಿಗೆ ಭಗವಂತಂದು. ಕೊರವಂಜಿ ರೂಪದಲ್ಲಿ ಬರೋದೇನು, ಆ ಮಾನುಷಾನ್ನವನ್ನು ತಿನ್ನೋದು ಅಂದ್ರೇನು, ಎಲೆಡಿಕೆ ಹಾಕ್ಕೊಳ್ಳೋದು ಅಂದ್ರೇನು, ಮರದ ಬಾಗಣ ಕೇಳೋದು ಅಂದ್ರೇನು, ಏನು ವಿಚಿತ್ರ ಇದು, ಅವನ ಲೀಲೆಗಳೇ ಅರ್ಥ ಆಗಲ್ಲ ಅಂತ ಬ್ರಹ್ಮಾದಿ ದೇವತೆಗಳೆಲ್ಲ ಕೊಂಡಾಡಿದ್ರಂತೆ. ಆಮೇಲೆ ಈಗ ನಿನಗೆ ಹೇಳ್ತೇನೆ ಅಂತ ಅಂದ್ಕೊಂಡು ಶುರು ಮಾಡಿದ್ರಂತೆ. ಮೊದಲು ದೇವ್ರ ನಮಸ್ಕಾರ ಮಾಡಿ ಆಮೇಲೆ ಶುರು ಮಾಡ್ತೀನಿ. ಪ್ರವಚನ ಮಾಡುವಂದ್ರೆ ಸುಮ್ಮನೆ ಸರಸರ ಅಂತ ಹೇಳಿಬಿಡೋದಲ್ಲ, ಮೊದಲು ಒಂದು ದೇವ್ರ ಶ್ಲೋಕ ಹೇಳಬೇಕು, ಮಂಗಳಾಚರಣೆ ಮಾಡಬೇಕು. ಹಾಗೆ ಮಂಗಳಾಚರಣೆ ಮಾಡ್ತೇನೆ ಅಂತ ಆದೌ ನಾರಾಯಣಂ ಧ್ಯಾತ್ವ ಪಶ್ಚಾಲ್ಲಕ್ಷ್ಮೀಂ ಪಿತಾಮಹಂ. ಮಂಗಳಾಚರಣೆ ಕೇಳಿದರೆ ಗಾಬರಿ ಆಗ್ತದೆ ಒಂದು ಸರ್ತಿ.
ಏನು ಮಾಡಿದ್ದಾನೆ, ಸುಮಾರು ಒಂದು ಅರ್ಧ ಅಧ್ಯಾಯದ ತನಕ ಬರೀ ಮಂಗಳಾಚರಣೆ ಮಾಡಿದ್ದಾನೆ ಶ್ರೀನಿವಾಸ ಕೊರವಂಜಿ ರೂಪದಲ್ಲಿ. ಎಲ್ಲಿಂದ ನಾ ಎಲ್ಲ ಹೇಳಲಿಕ್ಕೆ ಹೋಗಲ್ಲ, ಬರೀ ಶ್ಲೋಕ ಓದ್ಬಿಡ್ತೀನಿ ಅಷ್ಟೇ. ಆದೌ ನಾರಾಯಣಂ ಧ್ಯಾತ್ವಾ ಪಶ್ಚಾಲ್ಲಕ್ಷ್ಮೀಂ ಪಿತಾಮಹಂ ಸರಸ್ವತೀಂ ಉಮಾಕಾಂತಂ ಇಂದ್ರಮತಃಪರಂ ಉಮಾಮಿಂದ್ರಮತಃಪರಂ ಶಚೀಮಗ್ನಿಯಮಾದ್ಯಾಂಶ್ಚ ಸದಾರಾನ್ ದಿಕ್ಪತೀನತ ದೇವಾನ್ ಋಷೀನ್ ಪಿತॄನ್ ರಾಜನ್ ಗಂಧರ್ವಾನ್ ರಾಜಸತ್ತಮಾನ್. ಇಷ್ಟೆಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡಿ ಈಗ ಒಂದೊಂದು ಕ್ಷೇತ್ರದಲ್ಲಿರುವಂಥ ದೇವತೆಗೆ ನಮಸ್ಕಾರ ಮಾಡ್ತೀನಿ ಅಂತ ಮತ್ತೆ ಯಾರ್ಯಾರು ಕಾಶಿಯಿಂದ ಶುರು ಮಾಡ್ತಾನೆ. ಕಾಶೀಶಂ ವಿಶ್ವನಾಥಂಚ ಬಿಂದು ಮಾಧವಮೇವ ಚ ವಿಷ್ಣುಪಾದಂ ಪ್ರಯಾಗಂಚ ಗೋದಾತೀರ ನಿವಾಸಿನಂ ನಾರಸಿಂಹಂ ಜಗನ್ನಾಥಂ ಪಾಂಡುರಂಗಂ ಅಹೋಬಲಂ ಪಂಪಾಧ್ಯಕ್ಷಂ ವಿರೂಪಾಕ್ಷಂ ಶ್ರೀಶೈಲಂ ಪುಣ್ಯಕಾನನಂ ಶ್ರೀವೆಂಕಟೇಶಗಿರೀಶಂ ಕಾಲಹಸ್ತೀಶ್ವರಂ ಹರಂ ಘಟಿಕಾಚಲ ಸಂಸ್ಥಾನಂ ವೃದ್ಧಾಚಲ ನಿವಾಸಿನಂ ವರದಂ ಸರ್ವಲೋಕೇಶಂ ಶ್ರೀರಂಗಂ ಶ್ವೇತರೂಪಿಣಂ. ಎಲ್ಲ ನೋಡಿ, ಎಲ್ಲ ಊರು ಬಿಟ್ಟಿಲ್ಲ. ಕುಂಭಕೋಣಾಲಯಂ ಕೃಷ್ಣಂ ಶಾಂಗಪಾಣಿಂ ಮಹೀಪತೆ ಸೇತುಂ ರಾಮಕೃತಂ ರಾಜನ್ ರಾಮೇಶ್ವರ ಸೇತುಂ ರಾಮಕೃತಂ ರಾಜನ್ ಪದ್ಮನಾಭಮನಂತರಂ. ಆಮೇಲೆ ಈ ಕಡೆ ಬಂದರೆ ಕುಮಾರಧಾರಾ ತೀರ್ಥದ ಹತ್ತಿರದಲ್ಲಿರುವಂತಹ ಸುಬ್ರಹ್ಮಣ್ಯಂ ಕುಮಾರಾಖ್ಯಂ ಮಧುಸೂದನ ಶಂಕರವು ಚಂದ್ರೇಶ್ವರಂಚ ಗೋಕರ್ಣಂ ತಥಾ ಹರಿಹರವು ನೃಪ. ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡಿದ. ಇನ್ನು ನದಿಗಳನ್ನು ನಮಸ್ಕಾರ ಮಾಡುತ್ತೇನೆ ಅಂತ ನದ್ಯಾಭಿಮಾನಿ ದೇವತೆಗಳನ್ನು ಹೇಳುತ್ತಾನೆ. ಗಂಗಾಂ ಗೋದಾವರೀಂ ಕೃಷ್ಣಾಂ ತುಂಗಭದ್ರಾಂ ಮಲಾಪಹಾಂ ಮಲಪ್ರಭಾನು ಹೇಳಿದ್ದಾನೆ. ಕಾವೇರೀಂ ಕಪಿಲಾಂ ಕ್ಷೀರಾಂ ಸುವರ್ಣಮುಖರೀಂ ತಥಾ. ಇಷ್ಟು ಆಮೇಲೆ ಕೆಲವು ದೇವತೆ ಅಂದರೆ ಲಕ್ಷ್ಮೀದೇವಿ ಸನ್ನಿಧಾನ. ಮೂಕಾಂಬಿಕಾಂ ಭೈರವಂಚ ಕಾಲಭೈರವಮೇವ ಚ ಕಾಮಾಕ್ಷೀಂ ಚ ವಿಶಾಲಾಕ್ಷೀಂ ಮತ್ಸ್ಯಾಕ್ಷೀಂ ಅಪಿ ಸೌಖ್ಯದಾಂ ಸಸ್ಮಾರ ಲೋಕಭಾವೇನ ಚೋಬಾಚ ಮಧುರಂ ವಚಃ. ಇಷ್ಟೆಲ್ಲ ಹೇಳಿ ಮತ್ತೆ ಕೊನೆಗೆ ನೆನಪಾಯ್ತಂತೆ, ನನ್ನ ಹೆಂಡತಿನೇ ಬಿಟ್ನಲ್ಲ ಅಂತ. ಅದಕ್ಕೆ ಕೊಲ್ಲಾಪುರದಲ್ಲಿದ್ದಾಳೆ ನೆನೆಸ್ಕೊಂಡು ರಮೇ ಕೊಲ್ಲಾಪುರಾಧ್ಯಕ್ಷೆ ಪಾಹಿಮಾಂ ಪರದೇಶಗಾಂ. ನಾನು ಎಲ್ಲೋ ಪರದೇಶಿಯಾಗಿ ಓಡಾಡ್ತಿದ್ದೀನಿ, ನನ್ನ ರಕ್ಷಣೆ ಮಾಡು ಅಂತ ತನ್ನ ಹೆಂಡತಿಗೆ ಕೇಳಿದ್ದಂತೆ. ಮತ್ತೆ ಇಷ್ಟೆಲ್ಲ ಏನು ಲೀಲೆ ಇವನಂತು. ಇಷ್ಟೆಲ್ಲ ಮಾಡಿಕೊಂಡು ಆಮೇಲೆ ನನ್ನ ಗಂಡನ ಸ್ಮರಣೆ ಮಾಡ್ತೀನಿ ಅಂತ ಭರ್ತಾರಂಬದರೀವಾಸಂ ಮಾತರಂ ಪಿತರಂ ಗುರುಂ ಸ್ವಾತ್ಮಾನಂತು ಶಪೇರಾಜ್ಞಿ ಸತ್ಯಮಿತ್ಯವಧಾರಯ. ಇಷ್ಟು ಹೇಳಿ ಆಮೇಲೆ ಮುಗೀತಿಗೆಲ್ಲ ನಮಸ್ಕಾರ ಮಾಡಿದ್ದಾಯಿತು. ನಿನಗೆ ಹೇಳಿಬಿಡ್ತೀನಿ ಈಗ ಅಂತ ಹೇಳಿಕೊಂಡು ನಿನ್ನ ಜ್ಯೋತಿಷ್ಯ ಹೇಳ್ತೀನಿ ಅಂತ ಶುರು ಮಾಡಿದ. ಹೇಳುವಾಗ ಆಗ ಮತ್ತೆ ಹೇಳಿದಂತೆ, ಅಲ್ಲ ಇಷ್ಟು ನಾನು ಮಂಗಳಾಚರಣೆ ಮಾಡಿದ್ನಲ್ಲಿ ಎಲ್ಲ ದೇವರಿಗೆ ನಮಸ್ಕಾರ ಮಾಡಿದೆ, ನೀನು ಆರಂಭದಲ್ಲಿ ಕೊಟ್ಟಿದ್ದು ಎಲೆ ಅಡಿಕೆ ಎಲ್ಲ ಖಾಲಿ ಆಗೋಯ್ತು, ಇನ್ನೊಂದು ಸರ್ತಿ ಕೊಟ್ಟುಬಿಡು ಅಂದ. ಮತ್ತೆ ಇನ್ನೊಂದು ಸರ್ತಿ ಕೊಡು ಅಂದ. ಸರಿ, ಏನು ಹೇಳ್ತಾನೋ ಇಲ್ಲೇ ಅನಿಸ್ಬಿಡ್ತಾವಳಿಗೆ ಅಂತ ಆಯಿತು ಅಂತ ಹೋದ್ಲು. ಮತ್ತೆ ತೊಗೊಂಬಂದ್ಲು. ಏಲ ಲವಂಗ ಕರ್ಪೂರ ಜಾತಿ ಪತ್ರಂ ಸಪೂಗಕಂ ನಾಗವಲ್ಲಿ ದಲೈರ್ಯುಕ್ತಂ ದೇಹಿಮೇ ಮಂದಗಾಮಿನಿ. ಇನ್ನೊಂದು ಸರ್ತಿ ಕೊಡು ಅಂದಾಗ ಕೊಟ್ಟಾದ ನಂತರ ಆಗ ಧರಣಿದೇವಿ ಹೇಳಿದ್ಲು, ಸಾಕು ಸತಾಯಿಸಿದ್ದು ಸಾಕು ಮಾರಾಯ್ತಿ, ಬೇಗ ಹೇಳಿ ಏನಾದರೂ ಕೂಡ ಅಂತ. ಸತ್ಯಂವದ ಮಹಾಪ್ರಾಜ್ಞೆ ಸರ್ವ ದುಃಖ ಪ್ರಶಾಂತೆಯೇ, ಹೇಳು ನೀನು ಅಂತ ಕೇಳಿದಾಗ ಆಗ ಸರಿ ಅಂತ ಒಂದು ಈ ಮುತ್ತುಗಳಿರ್ತಾವಲ್ಲ, ಮುತ್ತುಗಳ ರಾಶಿಯನ್ನು ಒಂದು ಮಣೆ ಮೇಲೆ ಹಾಕಿ ಒಂದೊಂದು ಗುಂಪು ಮಾಡಿದ್ದಂತೆ. ಗುಂಪು ಮಾಡಿ ಆ ಗುಂಪುಗಳನ್ನೆಲ್ಲ ಒಂದೊಂದು ಗುಂಪುಗಳನ್ನು ತೆಗೆದು ಆ ಗುಂಪುಗಳನ್ನು ಹಿಡ್ಕೊಂಡು ಹೇಳ್ತಾ ಇದ್ದಾಳೆ. ಕೃತ್ವಾ ಮೌಕ್ತಿಕ ರಾಶಿಂ ಸ್ತ್ರೀನ್ ಏಕರಾಶೋ ವಿಚಿಂತ್ಯತಾಂ. 3 ರಾಶಿಗಳನ್ನು ಮಾಡಿ ಒಂದು ರಾಶಿಯನ್ನು ಮುಟ್ಟು ನೀನು ಅಂತ ಹೇಳಿದ್ನಂತೆ. ಒಂದು ರಾಶಿಯನ್ನು ನೀನು ಮನಸ್ಸು ಮಾಡಲಿ, ಯಾವುದನ್ನು ಮುಟ್ಟು ಅಂತ ಹೇಳಿ ಹಸ್ತೆ ದತ್ವಾ ವರಾಂ ಯಷ್ಟಿಂ ಯೇಷ್ವೇಕಮನಯಾ ಸ್ಪೃಶ. ಒಂದನ್ನು ಮುಟ್ಟು ಅಂದಾಗ ಮುಟ್ಟಿದ್ಲು. ಅದನ್ನು ಮುಟ್ಟಿದ ಕೂಡಲೇ ಹೇಳಿ, ಈಗಲಾದರೂ ಹೇಳು ಅಂತ ಕೇಳಿದ್ಲಂತೆ. ಸವಿಸ್ತರಂ ರಾಜಪುತ್ರಿ ಪ್ರವದಾಮಿ ನಿಬೋಧ ತತ್. ಅದಕ್ಕೆ ಹೇಳಿದ್ಲು, ಇತಪೂರ್ವ ದಿನೇ ಕಂಚಿತ್ ಪುರುಷಂ ತುರಗಾರುಹಂ. ಈ ಹಿಂದಿನ ದಿವಸ ಏನಾಗಿದೆ ಅಂದರೆ, ಈ ಪದ್ಮಾವತಿ ಒಬ್ಬ ಹುಡುಗನನ್ನು ನೋಡಿದ್ದಾಳೆ, ಕುದುರೆ ಮೇಲೆ ಕೂತಂಥ ಹುಡುಗ. ಆ ಹುಡುಗನ ನೋಡಿದಾಗಲಿಂದಲೂ ಕೂಡ ಮೋಹವಶಳಾಗಿದ್ದಾಳೆ. ಮೋಹಿತಳಾಗಿ ಅವಳಿಗೆ ಜ್ವರ ಬಂದಿದೆ. ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳು ಅಂದ್ಲು. ಜ್ವರ ಬಂದಿದೆ ಅಂದರೆ ಏನೋ ಜ್ವರ ಬಂದಿದೆ ಅಂತ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಹೋಗಬೇಡ್ರಿ ಮತ್ತೆ ನೀವು ಅಂತಾಳೆ.
ಟ್ರೀಟ್ಮೆಂಟ್ ಮಾಡಿದರೆ ಹೋಗುವಂಥ ಜ್ವರ ಅಲ್ಲ. ಅವಳಿಗೆ ಬಂದ ಜ್ವರ ಯಾವುದು ಅಂದರೆ ಕಾಮಜ್ವರ ಸುಪೀಡಿತ. ಅವಳಿಗೆ ಬಂದದ್ದು ಕಾಮಜ್ವರ ಬಂದಿದೆ ಅವಳಿಗೆ ಅಂತಂದು. ಪತಿಂ ಶ್ರೀ ವೆಂಕಟಾಧೀಶಂ, ಆ ಏನು ವೆಂಕಟಾಧೀಶ ಇದ್ದಾನಲ್ಲ ಶ್ರೀನಿವಾಸ, ಅವನನ್ನೇ ಮದುವೆ ಮಾಡಿಕೊಳ್ಬೇಕು ಅಂತ ಅವಳು ಮನಸ್ಸಿಗೆ ಬಂದಿದೆ. ತಥಾ ಭವಿಷ್ಯತಿ ಶುಭಂ, ಅದು ಹಾಗೇ ಆಗತ್ತೂ ಕೂಡ ಅಂತಂದು. ಹಾಗೇ ಆಗತ್ತೆ ಅಂತ. ಯೋಸೌ ತುರಗಮಾರೂಢ ಪುರುಷಃ ಪೂರ್ವಮಾಗತಃ, ಅವನು ಸಾಕ್ಷಾನ್ ಮನ್ಮಥನಾಗಿದ್ದಾನೆ, ಅಂಥವನನ್ನೇ ಮದುವೆ ಮಾಡಿಕೊಳ್ಬೇಕು. ತಮ್ ದೃಷ್ಟ ಮೋಹಮಾಯಾತ ಕಾಮಜ್ವರ ಸುಪೀಡಿತ. ಈಗ ಇವನನ್ನು ಮದುವೆ ಮಾಡಿಕೊಳ್ಬೇಕು. ಒಂದು ವೇಳೆ ಏನಾದರೂ ಕೂಡ ಮದುವೆ ಮಾಡಿಕೊಳ್ಳಿಲ್ಲ ಅಂತ ಇಟ್ಬೇಕು. ಪುತ್ರ್ಯಾತವ ವರಾರೋಹೇ ಹತೋಯಸ್ಯ ಹಯೋತ್ತಮ. ಇದೆಲ್ಲ ಹೇಳಿ ಮತ್ತು ಅವನು ಯಾರು ಗೊತ್ತಾ? ಅವನು ಯಾರು ಅಂತಂದರೆ ವೆಂಕಟೇಶಸ್ಥ ವೈಕುಂಠಸ್ಥೋ ಹರಿಸ್ಸಾಕ್ಷಾತ್. ವೈಕುಂಠದಲ್ಲಿರುವ ಶ್ರೀಹರಿ ಇದ್ದಾನಲ್ಲ, ಅವನೇ ಇಲ್ಲಿ ಶ್ರೀನಿವಾಸ ಅನ್ನೋ ಹೆಸರಿನಿಂದ ಬಂದು ವಾಸ ಮಾಡ್ತಿದ್ದಾನೆ. ಶ್ರೀನಿವಾಸ ಇತಿ ಖ್ಯಾತು. ವಿದ್ಯಾವಾನ್ ಬಲವಾನ್ ಧನಿ, ಅವನು ವಿದ್ಯಾವಂತ, ಧನವಂತ, ಬಲವಂತ ಎಲ್ಲ ಆಗಿದ್ದಾನವನು. ಅವನನ್ನು ಮದುವೆ ಮಾಡಿಕೊಳ್ಬೇಕು ಅಂತಿದ್ದಾಳೆ. ನೋಡು, ಇಷ್ಟು ಹೇಳ್ತೀನಿ ನಿನಗೆ. ಅದಾನೇ ದಿನ ಮಾತ್ರೇ ಸಾ ಮರಿಷ್ಯತಿ ನ ಸಂಶಯ ಅಂತ. ಒಂದು ವೇಳೆ ಅವನಿಗೆ ಕನ್ಯಾದಾನ ಮಾಡಿಕೊಟ್ರೆ ನಿನ್ನ ದುಃಖ ಪರಿಹಾರ ಆಗ್ತದೆ, ಅವಳು ಸುಖವಾಗಿರ್ತಾಳೆ, ಜ್ವರ ಪರಿಹಾರ ಆಗ್ತದೆ, ಎಲ್ಲ ಹೋಗ್ತದೆ. ಒಂದು ವೇಳೆ ಮದುವೆ ಮಾಡಿಕೊಡ್ಲಿಲ್ಲ ಅಂತಾದರೆ ನಿನ್ನ ಮಗಳು ಸತ್ತು ಹೋಗ್ತಾಳೆ ಅಂತ. ಈ ಮಾತು ಹೇಳಿದ ಕೂಡಲೇ ಅಮಂಗಲ ಮತ ಶ್ರುತ್ವ, ಅಯ್ಯೋ ಏನಿಂತ ಅಮಂಗಲ ಮಾತಾಡ್ತಾ ಇದೆಯಲ್ಲ ನೀನು ಅಂತಂದು. ಯಾಕಿಂತ ಮಾತಾಡ್ತಿದ್ದಿ? ನಾ ಇರೋ ವಿಷಯ ಹೇಳೀನಿ, ನನ್ನ ಮಾತು ಕಠಿಣ, ಆದರೆ ಹೇಳೋದು ಮಾತ್ರ ಸತ್ಯ ನೋಡು ಅಂತ. ಹೇಳೋದೆಲ್ಲ ಸತ್ಯ ಆಗಿರ್ತದೆ ಅಂತ. ಕಿಮ್ಮಾಂ ವದಸಿ ದುರ್ವಾಕ್ಯಂ ಅಸತ್ಯಂ ಅಮಲೋಚನೆ, ಏನು ಸುಳ್ಳು ಹೇಳ್ತೀಯ ನೀನು ಅಂತಂದರೆ, ನಾ ಅಸತ್ಯಂ ವಚನಂ ದೇವಿ ಮಯೋಕ್ತಂ ಪೂರ್ವಮೇವ ತತ್ ಇತಿ ಭೀತ ತದ್ವಚನಾದ್ ರಾಜ್ಞಿ ವಾಕ್ಯಂ ಮತಾಬ್ರವೀತ್ ಅಯಾಚಿತ ಮಯಾ ಕನ್ಯಾ ಕಥಂ ದೇಯ ಭವಿಷ್ಯತಿ. ಅಲ್ಲ, ನಾವು ರಾಜರು, ಅವಳು ಹೇಳ್ತಾಳೆ, ನಾವು ರಾಜರ ವಂಶಸ್ಥರು. ಅವನು ಯಾರೋ ಶ್ರೀನಿವಾಸ ಎಲ್ಲೋ ಕುಟೀರದಲ್ಲಿ ಸಣ್ಣ ಒಂದು ವಲ್ಮೀಕದಲ್ಲಿ ಹುತ್ತದಲ್ಲಿ ಹೋಗಿ ವಾಸ ಮಾಡ್ತಿರ್ತಾನೆ ಅಂತ ಬೇರೆ ಹೇಳ್ತೀರಿ. ಆ ಹುತ್ತದಲ್ಲಿರುವಂಥ ಹುಡುಗನಿಗೆ ಅವ್ರು ಬಂದು ನಮ್ಮನ್ನು ಕನ್ಯಾ ಕೊಡ್ರಿ ಅಂತ ಕೇಳಿದರೆ ಏನಾದ್ರು ವಿಚಾರ ಮಾಡಬಹುದು. ಅವ್ರು ನಮ್ಮ ಹತ್ರ ಅವರಾಗಿ ಬಂದು ಕೇಳಲಾರ್ದೆ ನಾವು ಹೆಂಗೆ ಮನಸ್ಸು ಮಾಡೋದು? ನಾವಾಗಿ ಮೇಲೆ ಬಿದ್ದು ಹೋಗ್ಲಿಕ್ಕಾಗ್ತದ? ನಾವು ರಾಜರನ್ನ ತಂದವ್ರು ನಾವು ಅಂತ. ಕೆಲವರಿಗೆ ಅದೊಂದು ಪ್ರೆಸ್ಟೀಜ್ ಇರ್ತದೆ, ಅವರಾಗಿ ಬರಲಿ ಅಂತ. ಕೆಲವೊಮ್ಮೆ ಇರ್ತದಲ್ಲ, ಬಂದಿರ್ತಾರೆ ಎಲ್ಲ ಉತ್ಸವ ಅಂತ ಬಂದಿರ್ತಾರೆ, ಗುಡಿಗೆ ಬಂದಾಗ ಎಲ್ಲರೂ ಪರಿಚಯ ಇರ್ತಾರೆ. ಅವರನ್ನು ನೋಡಿದ್ರೆ ನಾವೆಲ್ಲಿ ಮಾತಾಡಿಸ್ಬೇಕಾಗ್ತದೋ ಅಂತ ನೋಡದೇ ಇರೋ ಥರನೇ ಓಡಾಡ್ತಿರ್ತಾರೆ. ನೋಡದೇ ಇರ್ತಾರೆ. ಅಕಸ್ಮಾತ್ ಅವ್ರು ನೋಡಿ ಹತ್ತಿರಕ್ಕೆ ಬಂದು ಎದುರಿಗೆ ಬಂದೇ ಬಿಟ್ರು ಅಂತಂದರೆ ಅವಾಗ ಏನೋ ಸುಮ್ಮನೆ ನೋಡಿದ್ವೇ ಇಲ್ಲೋ ಅಂತಂದು ಚೆನ್ನಾಗಿದ್ದೀರಾ ಅಂತ ಕೇಳೋದು ಅಷ್ಟೇ. ಹಿಂಗಿರ್ತದೆ. ಆ ರೀತಿ ಅದು ಒಂದು ಪ್ರೆಸ್ಟೀಜ್ ಅಂತ ಮಾಡ್ತಿರ್ತಾರಂತೆ. ಹಂಗೆ ನಾವು ಏನು ಮಾಡೋದು ಅಂತ ಕೇಳ್ತಾಳೆ. ಅಯಾಚಿತಾಮಯ ಕನ್ಯಾ, ಅವ್ರೇನು ಬಂದು ಕೇಳಿಲ್ಲ, ನಾವು ಹೆಂಗೆ ಕೊಡೋದು ಅವಳಿಗೆ ಅಂತ. ರಾಜಮನೆತನದವರಲ್ವ ಅಂದರೆ ಅದಕ್ಕೆ ಈ ಕೊರವಂಜಿ ಹೇಳಿದ್ರಂತೆ, ಅದ್ಯ ಇವ ಘಟಿಕಾಂತೆ ತ್ವಾಂ ಆಗಮಿಷ್ಯತಿ ಕಾಚನ. ನಾನೀಗ ಇಲ್ಲಿಂದ ಹೊರಡ್ತೀನಿ, ಸ್ವಲ್ಪ ಹೊತ್ತಿಗೇನೆ ಒಬ್ಬ ಹೆಣ್ಣು ಮಗಳು ಬರ್ತಾಳೆ, ಅವಳೇ ಬಂದು ನಿಮಗೆ ಯಾಚನೆ ಮಾಡ್ತಾಳೆ, ನಮ್ಮ ಹುಡುಗನಿಗೆ ನಿಮ್ಮ ಕನ್ಯೆ ಕೊಡ್ರಿ ಅಂತ ಕೇಳ್ತಾಳೆ ಅಂತ ಬೇರೆ ಹೇಳಿದ್ನು. ತಾನೇ ಕಳಿಸಿಕೊಟ್ಟನು ಮತ್ತು ಅಲ್ಲಿಂದ ಬಕುಳೆಯನ್ನು. ಆ ಬಕುಳೆ ಅಬಲ ಬಹುವೃದ್ಧಾಚ ಧರ್ಮ ಅರ್ಥ ಕುಶಲಾಭುವಿ. ಆ ಅಬಲೆ ಬಹಳ ವಯಸ್ಸಾಗಿದೆ ಸ್ವಲ್ಪ, ಅವಳ ಹೆಸರು ಬಕುಳ ಅಂತ. ಅವಳು ಬರ್ತಾಳೆ. ಮದ್ವಾಕ್ಯಂ ವಿಶ್ವಸಂತಿ ತ್ವಂ ರಾಜನ್ ಪರಿಬೋಧಯ, ನನ್ನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ರಾಜನಿಗೂ ಒಪ್ಪಿಸಿಬಿಡು ನೀನೇ ಒಪ್ಪಿಸಿಬಿಡು, ಹೋಗಿ ಮದುವೆ ಮಾಡಿಕೊಡಬೇಕು ಅಂಥೇಳಿ. ತೊಂಡಮಾನಂಚತೆ ಬರ್ತುಹು ಭ್ರಾತರಂ ಸಸಹೃದ್ಗಣಂ, ಅವರಿಬ್ಬರು ಹೃದಯ ಒಳ್ಳೆಯದಿದೆ, ಆದ್ದರಿಂದ ಹೋಗಿ ಒಪ್ಪಿಸು ನೀನು ಅಂತ ಹೇಳಿದ್ರಂತೆ. ಹೀಗೆ ಹೇಳಿದ ಕೂಡಲೇ ಏನಕ್ಕೇನಾಪ್ಯುಪಾಯೇನ ಜೀವಿತ ಸ್ಯಾತ್ ಸುತಾ ಮಮ, ನೀ ಏನು ಹೇಳ್ತಿ ಹಂಗೆ ಮಾಡ್ತೀನಿ, ನನ್ನ ಮಗಳು ಬದುಕಿದ್ರೆ ಸಾಕು ಅಂತ ಇಷ್ಟು ಹೇಳಿದಾಗ, ಏವಂ ಚೇತ್ತೆ ಸುತಾರಾಜ್ಞಿ ಭವಿಷ್ಯತಿ ನ ಸಂಶಯ, ನಿನ್ನ ಮಗಳು ಬದುಕ್ತಾಳೆ, ನಾ ಹೇಳ್ದಂಗೆ ಮಾಡಿದೆ ಅಂದರೆ ಏನು ನಿನಗೆ ಹೆದರಿಕೆ ಇಲ್ಲ ಅಂತ. ಪತಿರ್ಮೇ ವರ್ತತೆ ಯತ್ರ ದೇವಿ ತತ್ರ ವ್ರಜ, ಆಯ್ತು ನಾನು ಬಂದಿದ್ದ ಕೆಲಸ ಆಯಿತು, ನಾ ಹೋಗ್ತೀನಿ ಅಂತಂದು, ನಾವು ಹೋಗಿಬಿಡ್ತೀನಿ ಅಂತ ಹೇಳಿದರು. ತದಾತೇ ವಚನಂ ಸತ್ಯಂ ಯದ್ಯೇವಂ ಸಂಭವಿಷ್ಯತಿ, ನೀ ಹೇಳಿದ್ದು ನಿಜವಾಗಲೂ ಸತ್ಯ ಅಂತ ಆದರೆ ಹೆಂಗೆ ನಂಬೋದಿದು ಅಂತ. ಅದಕ್ಕೆ ಅವನೇ ಹೇಳಿದ್ದಂತೆ, ನೋಡು ಒಂದು ಸರ್ತಿ ನಾ ಇಲ್ಲೇ ಕೂತಿರ್ತೀನಿ, ಬೇಕಾದ್ರೆ ಒಳಗೆ ಹೋಗಿ ಪದ್ಮಾವತಿ ಇದ್ದಾಳಲ್ಲ, ಪದ್ಮಾವತಿ ಹತ್ರಕ್ಕೆ ಹೋಗಿ ಮಾತನಾಡಿಸಿ ಕೇಳಿಬಿಡ್ಬೇಕಾದ್ರೆ ಕೇಳಿಬಿಡು, ನಿನಗೆ ನಿಜವಾಗಲೂ ಕಾಮಜ್ವರನೇ ಬಂದಿದೆಯೋ ಅಥವಾ ಬೇರೆ ಜ್ವರ ಬಂದಿದೆಯೋ, ಇಂಜೆಕ್ಷನ್ ಜ್ವರ ಬಂದಿದೆಯೋ ಕೇಳಿಬಿಡು ಅಂತ. ಇದನ್ನು ಕೇಳ್ಕೊಂಬ ಅಂತ ಹೇಳಿದಾಗ, ಅಲ್ಲ ಹೇಳಬೇಕಲ್ಲ. ನೋಡು, ಹೆಣ್ಣು ಮಕ್ಕಳಿಗೆ ತಾಯಿಗಿಂತ ಸ್ನೇಹಿತರು ಅಂತ ಇನ್ನೊಬ್ಬರು ಇರೋದಿಲ್ಲಂತೆ. ತಾಯಿಯೇ ಬಹಳ ಸ್ನೇಹ.
ನಚ ಮಾತೃ ಸಮಂ ಮಿತ್ರಂ ಪುತ್ರೀಣಾಂ ವಿದ್ಯತೆ ಶುಭೆ ಕಿನ್ನು ಕಾರ್ಯಂ ಅಕಾರ್ಯಂ ವಾ ತನ್ನ ಮಾಚಕ್ಷ್ವ ಭಾಮಿನಿ. ಏನು ಮಾಡಬೇಕು ಹೇಳು ಅಂತ ಹೋಗಿ ಕೇಳಿ ನೀನು ಅಂತಂದು. ಆಯಿತು ಅಂತ ಹೋಗಿ ಅವಳು ಕೇಳಿದಂತೆ ಕಿಂ ವದಿಷ್ಯಾಮಿ ಹೇ ಮಾತಃ ಸುತಿಕಾ ದುಃಖಮಾಗತಂ. ಪದ್ಮಾವತಿ ದೇವಿಯನ್ನು ಕೇಳಿದ ಕೂಡಲೇ ಆ ಪದ್ಮಾವತಿ ದೇವಿ ಹೇಳ್ತಾ ಇದ್ದಾಳಂತೆ, ಅಮ್ಮ ಏನಂತ ಹೇಳಿ ನಾನು ಅಂತ. ವಿಷಯ ಹೌದಾ ಅಂತ ಕೇಳಿದ ತಕ್ಷಣ ಯಾಕೆ ಜ್ವರ ಬಂದಿದೆ ಏನು ಅಂದಾಗ ಅವಳೇ ಹೇಳಿದ್ದು. ಏನು ಅಂತ ಹೇಳಿ ಗೊತ್ತಾಗಲಿಲ್ಲ. ಏನು ಮಾಡಬೇಕು ನಾನು? ನಕೃತಂ ತಾದೃಶಂ ಕಿಂಚಿತ್ ಜಾತಾ ಕ್ವಾಪಿ ಮೇವ ಬರೆ. ನಾನೇನು ಅಪರಾಧವನ್ನೇನು ಮಾಡಿಲ್ಲ, ಆದರೆ ಒಂದಾಗಿದೆ ನನಗೆ. ಏನು ಅಂದರೆ ನಾನು ಹೂ ಕೊಯ್ಕೊಂಡು ಬರಲಿಕ್ಕೆ ಅಂತ ಹೋದಾಗ ತತ್ರ ಕಶ್ಚಿತ್ ಪುಮಾನ್ ಪ್ರಾಪ್ತ ಪುರಾಣ ಪುರುಷೋತ್ತಮ. ಪುರುಷೋತ್ತಮನಂತೆ ಬಹಳ ಅದ್ಭುತವಾದ ರೂಪ ಇರುವಂಥ ಒಬ್ಬ ಹುಡುಗ ಬಂದಿದ್ದ. ಮಾತಸ್ಮರಾಮಿ ತದ್ವಕ್ತ್ರಂ. ಅವನ ಮುಖ ಮತ್ತೆ ಮತ್ತೆ ನೆನಪಿಗೆ ಬರ್ತಾ ಇದೆಯಮ್ಮ. ಕಣ್ಣು ಮುಚ್ಚಿದ್ರೆ ಅವನೇ, ಕಣ್ಣು ತೆರೆದ್ರೆ ಅವನೇ. ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ ಅಂತ ಪುಂಡರೀಕ ನಿಭೇಕ್ಷಣಂ ತಂಬಿನ ನಹಿ ಜೀವಾಮಿ. ಅವನಿಲ್ಲದೆ ಬದುಕಲಿಕ್ಕೆ ನನಗೆ ಮನಸ್ಸಿಲ್ಲಮ್ಮ. ಅವನಿಲ್ಲ ಅಂದರೆ ಬದುಕಲಿಕ್ಕೆ ಆಗಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಚರಿತಂ ತಸ್ಯ ಕೃಷ್ಣಸ್ಯ ಜಾನಂತಿ ವಿಬುಧಾರಯ. ಅವನ ಚರಿತ್ರೆಗಳೆಲ್ಲವೂ ಕೂಡ ಜ್ಞಾನಿಗಳು ಬಲ್ಲವರು. ಅಂಥ ಅದ್ಭುತವಾದಂಥ ರೂಪ ಅವನದ್ದು. ಏನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಈ ಮಾತನ್ನು ಹೇಳಿದ ಕೂಡಲೇ ಸತ್ಯಂ ವದ ವರಾರೋಹೆ ಭ್ರಮೋವಾ ಜ್ವರ ಕಾರಣ. ಅಲ್ಲ, ನಿಜ ಹೇಳಿ ಇನ್ನೊಂದು ಸರ್ತಿ ನೀನು ಅಂತಂದು. ಅಮ್ಮ ಸತ್ಯ ಇದು ನಾ ಹೇಳ್ತಿರೋದು. ಸತ್ಯಂ ವದಾಮಿ ಹೇ ಮಾತಃ ದೃಷ್ಟ ಏವ ಮಹಾಪ್ರಭು. ಜಗದೊಡೆಯನಾದಂಥ ಭಗವಂತನ ನೋಡಿಬಿಟ್ಟಿದ್ದೀನಿ, ಅವನನ್ನೇ ಮದುವೆ ಮಾಡ್ಕೊಳ್ಬೇಕು ಅಂತ ಅನಿಸಿದೆಯಮ್ಮ ನನಗೆ, ಇನ್ನೇನು ಬೇಡ ನನಗೆ ಅಂತ ಹೇಳಿದ್ನಂತೆ. ಇಷ್ಟು ಮಾತನ್ನು ಕೂಡ ತದ್ದರ್ಶನ ಧಿಯ ಮೇದ್ಯ ಜಾಯತೆ ದೇಹ ಶೋಷಣ. ಅವನನ್ನು ಮತ್ತೆ ಮತ್ತೆ ನೋಡಬೇಕು ಅಂತ ದೇಹ ಶೋಷಣೆ ಆಗ್ತಾ ಇದೆ, ಅದರಿಂದ ಜ್ವರ ಬಂದಿದೆ ನನಗೆ ಅಂತ ಇಷ್ಟು ಹೇಳಿದ ಕೂಡಲೇ ಆಗ ಆ ಶತಾನಂದರು ಮತ್ತೆ ಮುಂದುವರಿಸ್ತಾರಂತೆ. ಇನ್ನು ಮುಂದೇನಾಯಿತು ಅಂತ ಹೇಳಿಬಿಟ್ಟು ಅಷ್ಟರಲ್ಲಿ ಆ ಬಕುಳಾದೇವಿಯು ಕೂಡ ಅವರೆಲ್ಲರೂ ಕೂಡ ಅಲ್ಲಿ ಅಭಿಷೇಕ ಮುಗಿದಿದೆ, ಎಲ್ಲಿ ರುದ್ರದೇವರ ಗುಡಿಯಲ್ಲಿ. ಆ ಅಭಿಷೇಕ ಮುಗಿಸಿ ಇಲ್ಲಿಗೆ ಬರಬೇಕು. ಇಷ್ಟನ್ನು ಹೇಳಿ ಧರ್ಮದೇವತೆ ಅಂದರೆ ಕೊರವಂಜಿ ಅವಳು ನನ್ನ ಕೆಲಸ ಮುಗೀತು, ನಾ ಹೋಗಿ ಬರ್ತೀನಿ ಅಂತ ತಾನು ಹೊರಟ್ಲಂತೆ. ಅಂದರೆ ಶ್ರೀನಿವಾಸ ಬಂದ ಕೆಲಸ ಏನು? ತನ್ನ ಮದುವೆ ನಿಶ್ಚಯ ಮಾಡಲಿಕ್ಕೆ ಬಂದಿದ್ದ, ನಿಶ್ಚಯದ ಕೆಲಸ ಮುಗೀತು, ತಾನು ಹೊರಟನಂತೆ. ಈ ಕಡೆ ಇವನು ಹೊರಟಿದ್ದಾನೆ ವೆಂಕಟಾಚಲ ಪರ್ವತಕ್ಕೆ, ಆ ಕಡೆಯಿಂದ ಬಕುಳಾದೇವಿ ಬರ್ತಿದ್ದಾಳೆ. ಇವನು ಹೋಗಲಿಕ್ಕೂ ಅವಳು ಬರಲಿಕ್ಕೂ ಸ್ವಲ್ಪ ಟೈಮ್ ಬೇಕು. ನಾಳೆ ಮುಂದೇನಂತ ನೋಡೋಣ. ಕೃಷ್ಣ ಅರ್ಪಣೆ.